ವೇದವಾಕ್ಯವನ್ನೆಲ್ಲ ಮೊದಲಿನ ಕನ್ನಡದಿ ಬೋಧಿಸುತ್ತ ಜನರ ವೇದಾಮತಿ ಕೆಡಿಸಿರುವ ಸಾಧು ನಿಜವನಿಗೆ ಮಣಿವೆನು, ಸಾಧು ನಿಜವನಿಗೆ ಮಣಿವೆನು. ನರೇಶ್ವ ಶ್ರೀ ನಿಜ ಗುಣಿಯ ಗ್ರಂಥವನು ನಿಜವಾಗಿ ಬೇಳಿ ನಿಜದೋಳ್ ಮನ ಮುಣಗಿಸುವ ಸುಜನರ್ಗೆ ನಿತ್ಯ ನಮಿಸುವೆನು, ಸುಜನರ್ಗೆ ನಿತ್ಯ ನಮಿಸುವೆನು. ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಾದಿ ಶುದ್ಧರನ್ನಾಗಿ ಗೈದ ಶ್ರೀ ಜಡಿಸಿದ್ದ ಸಿದ್ಧಾರೂಢರಿಗೆ ನತನಪ್ಪೆ, ಸಿದ್ಧಾರೂಢರಿಗೆ ನತನಪ್ಪೆ. ಬಹಳ ಬಲ ವೇದಾಂತಕ್ಕೆ ಸರಿ ಬಹಳ ಗರ್ಜನೆ ಕೇಳೋ ತನಕ ಬಹಳ ಕೂತಲಿರ್ಪವಿ ಶಾಸ್ತ್ರವೆಂಬುವ ನರಿಗಳು. ಬಹಳ ಶಕ್ತಿಯ ಸಿಂಹ ಗರ್ಜನೆ ಬಹಳ ಕೇಳಿದ ಬಳಿಕ ಕೂಗವು. ಬಹಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರಗಳು. ಅನಂತ ಜನ್ಮ ಸಂಪ್ರಾಪ್ತ ಕರ್ಮ ಬಂಧ ವಿದಾಯಿನಿ ಆತ್ಮ ಜ್ಞಾನ ಪ್ರದಾನೇನ ತಸ್ಮೈ ಶ್ರೀ ಗುರುವೇ ನಮಃ. ಸಿದ್ಧ ಸದ್ಗುರು ಪಾದಾಬ್ಜಂ ಜನನೀ ಜನಕಸ್ತತಃ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ವರಂ. ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಅನುಭವ ಸಾರ ಎನ್ನುವ ಗ್ರಂಥದ 2ನೆಯ ಸಂಧಿಯ 5ನೆಯ ಸೂತ್ರದ 9ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು ಪೇಜ್ ನಂಬರ್ 175. ಈ ಒಂದು ಸೂತ್ರದಲ್ಲಿ ಆ ಶಿಷ್ಯನು ಅನಂತ ಸಂಶಯಾತ್ಮಕ ಭಾವದಿಂದ ಸದ್ಗುರುಗಳನ್ನು ಪ್ರಶ್ನೆ ಮಾಡಿದಾಗ ಆ ಗುರುಗಳು ಒಂದು ದೃಷ್ಟಾಂತಕ್ಕೆ ಗುರುಗಳಾದವರು 3 ದೃಷ್ಟಾಂತವನ್ನು ಹೇಳಿ ಅದರ ದ್ರಾಷ್ಟಾಂತವನ್ನು ಅರಿವಿಗೆ ತಂದುಕೊಟ್ಟು ಅವನ ಸಂಶಯವನ್ನು ನಿವೃತ್ತಿ ಮಾಡೋದಕ್ಕೋಸ್ಕರವಾಗಿ ನಿನ್ನೆ ಒಂದು ಜೇಡರ ಹುಳುವಿನ ದೃಷ್ಟಾಂತವನ್ನು ಹೇಳಿದರು. ತಾನೇ ಆ ನೂಲನ್ನು ಬಿಟ್ಟು ತಾನೇ ಆ ಬಲೆಯನ್ನು ಬೀಸಿ ಮತ್ತೆ ಆ ಬಲೆಯನ್ನು ತಾನೇ
ನುಂಗಿದಂತೆ ಸೃಷ್ಟಿಯು ತಾನೇ ಮಾಡಿತು, ರಕ್ಷಣೆಯು ತಾನೇ ಮಾಡಿತು ಮತ್ತು ಭಕ್ಷಣೆಯನ್ನು ಕೂಡ ತಾನೇ ಮಾಡಿತು. ಅದರಂತೆ ಇನ್ನೊಬ್ಬರ ಅವಶ್ಯಕತೆ ಹೇಗಿಲ್ಲದೆ ಒಬ್ಬನಲ್ಲಿ ಹೇಗೆ ಕಾರ್ಯಗಳು ನಡೆಯುತ್ತೇವೋ ಅದೇ ರೀತಿ ಇರುವಂಥ ಈಶ್ವರ ಒಬ್ಬನೇ ವಿನಃ ಈಶ್ವರ ಒಬ್ಬನನ್ನು ಬಿಟ್ಟು ಮತ್ತೊಬ್ಬರು ಇಲ್ಲ ಅಂತ ಹೇಳಿ ಇವತ್ತಿನ ನಾವು ಗುರುಗಳೇ ನೀವು ದೃಷ್ಟಾಂತವನ್ನು ಹೇಳಿದ್ರೆ ಅದು ಜೇಡರ ಹುಳ ದೃಷ್ಟಾಂತ. ಅದು ನನ್ನ ಅನುಭವಕ್ಕೆ ಬರಬೇಕಲ್ಲ, ಆ ಹುಳದ ಅನುಭವದಲ್ಲಿ ಸತ್ಯ ಅದ. ಹಾಗಾಗಿ ಇದು ನನ್ನ ಅನುಭವಕ್ಕೆ ವಿರುದ್ಧ ಅದ. ಜೇಡರ ಹುಳದಲ್ಲಿ ಏನೋ ಒಂದು ಶಕ್ತಿ ಆದ, ಆ ಶಕ್ತಿಯಿಂದ 3 ಕಾರ್ಯವನ್ನು ಮಾಡಬಹುದು. ಆದರೆ ನನ್ನ ಅನುಭವಕ್ಕೆ ಬರಬೇಕಾಗಿದ್ರೆ ನನ್ನ ಒಳಗೆ ನನ್ನ ಅನುಭವಕ್ಕೆ ಬರಬೇಕಲ್ಲ. ಅಂಥ ಒಂದು ದೃಷ್ಟಾಂತ ಇದ್ರೆ ಹೇಳ್ರಿ ಎಂದಾಗ ಮತ್ತೆ ನಖ ಕೇಶಾದಿ ಮೊತ್ತಂಗಳಿಗೆ ದೇವದತ್ತನೇ ನೈಜ ಆಗುವ ಉಪಾದನಂ ನಿಮಿತ್ತಂ ಕಾರಣ ಎನಿಸುವಂತೆ. ನೋಡಪ್ಪ, ಇದು ಹೊರಗಡೆ ದೃಷ್ಟಾಂತ ನನಗೆ ಅನುಭವಕ್ಕೆ ಬಂದಿಲ್ಲ ಅಂದರೆ ನಿನ್ನಲ್ಲೇ ಅನುಭವಕ್ಕೆ ಬರುವಂಥ ದೃಷ್ಟಾಂತವನ್ನು ಹೇಳ್ತೀನಿ, ಅದಾದರೂ ನೀನು ತಿಳ್ಕೋ. ಮತ್ತೆ ಅಂದರೆ ಅನಂತರ, ಆಮೇಲೆ, ಪುನಃ ಇವು ಪರ್ಯಾಯ ಶಬ್ದಗಳು. ಅನಂತರ ನಖ ಕೇಶಾದಿ. ನಖ ಅಂದರೆ ಉಗುರು, ಕೇಶಾದಿ ಅಂದರೆ ಕೂದಲುಗಳು. ಇವು ಮೊದಲಾದ ಮೊತ್ತಗಳಿಗೆ ದೇವದತ್ತನೇ ನಿಜವಾಗಿ ಉಪಾದಾನ ಕಾರಣ. ದೇವದತ್ತ ಅಂತ ಒಂದು ದೃಷ್ಟಾಂತಕ್ಕಾಗಿ ನಮ್ಮಲ್ಲೇ ದೃಷ್ಟಾಂತ ವಿಚಾರ ಮಾಡಿದ್ರೆ ನಮ್ಮ ಕಾಲಲ್ಲಿ ಉಗುರು ಬೆಳಿತೇವಿಲ್ಲ, ಉತ್ಪತ್ತಿ ಆಗ್ತಾವ. ಕೂದಲು ಬೆಳಿತೇವಿಲ್ಲ, ಉತ್ಪತ್ತಿ ಆಗ್ತಾವ. ಆದರೂ ಕೂಡ ಈ ಕೂದಲಿಗೂ ಆ ಉಗುರಿಗೂ ಒಬ್ಬನೇ ಕಾರಣ ಅಲ್ಲ, ಇಬ್ಬರಲ್ಲಿ. ಅದೇ ಪ್ರಕಾರ ಇವುಗಳಿಗೆ ಬೆಳೀಲಿಕ್ಕೆ ಒಬ್ಬ ಪುರುಷನೇ ಹೇಗೆ ಕಾರಣವೋ ಅದರಂತೆ ಇಲ್ಲಿ ಯಾರು ಉಪಾದಾನ ಕಾರಣ ಅಂದರೆ ದೇವದತ್ತನೇ ಉಪಾದಾನ ಕಾರಣ. ನೀ ಇಲ್ಲ ಅಂದ್ರೆ ಹೆಂಗೆ ಬೆಳಿತಾವ ಕೂದಲು? ನೀನಿಲ್ಲ ಅಂದ್ರೆ ಉಗುರು ಹೆಂಗೆ ಬೆಳಿತಾವ? ಆ ಉಗುರು ಬೆಳಿಲಿಕ್ಕೆ, ಕೂದಲು ಬೆಳಿಲಿಕ್ಕೆ ನೀನೇ ಕಾರಣ. ಅಂದರೆ ನಿಮಿತ್ತ ಕಾರಣನೂ ಆಗಿರುವಂತೆ ಪರಮಾತ್ಮನು ಹೀಗೆ ಉಪಾದಾನ ಕಾರಣನೂ ಅವನೇ, ನಿಮಿತ್ತ ಕಾರಣನೂ ಅವನೇ. ಪ್ರತಿಯೊಬ್ಬರ ದೇಹದಲ್ಲಿ ಬೆಳಿತಾವ ನೋಡ್ರಿ. ಪ್ರತಿಯೊಂದು ನಾಯಿ ಬೆಳಿತಾವ, ಪ್ರತಿಯೊಂದು ಜೀವರಾಶಿಗಳಿಗೆ ಬೆಳಿತಾವ. ಇವುಗಳಿಗೆ ತಮ್ಮ ಹೊರತು ಬೇರೆ ಯಾರ ಕಾರಣ ಆರೇನು? ಉಗುರು ಬೆಳಿಲಿಕ್ಕೆ, ಕೂದಲು ಬೆಳಿಲಿಕ್ಕೆ ಒಬ್ಬನೇ ಕಾರಣ ಅಂತ. ಹಾಗೆ ಇದು ಎಲ್ಲರಿಗೆ ಅನುಭವ ಅದಲ್ಲ. ಕೂದಲು ಜಡ ಅಂತಿದ್ದೋ ಚೇತನ ಅಂತಿದ್ದೋ ವಿಚಾರ ಮಾಡಬೇಕು. ಉಗುರು ನಾವು ಕಟ್ ಮಾಡ್ತೀವಿ, ಕೂದಲು ಕತ್ತರಿಸ್ತೀವಿ, ಮತ್ತೆ ಬೆಳಿತೇವಿಲ್ಲ. ಅಂದರೆ ಅವುಗಳಿಗೆ ಬೆಳೆಯುವಂಥ ಶಕ್ತಿ ಆದಂಥ ಅರ್ಥ ಆಯ್ತು. ನಾವು ನೋಡಿದ್ರೆ ಬೆಳೆದವನ್ನ ಕತ್ತರಿಸಾಕ್ತೀವಿ, ಕತ್ತರಿಸಿ ಹಾಕಲಿಕ್ಕೆ ನಮಗೆ ಗೊತ್ತು, ಬೆಳೆಸೋದು ನಮ್ಗೆ ಗೊತ್ತಿಲ್ಲ. ಒಂದೇ ಕೂದಲು ಕಿತ್ತು ಹೋದರೆ ಆ ಕೂದಲನ್ನ ಬೆಳೆಸ್ರಿ ಅಂದರೆ ಯಾರಿಗೂ ಸಾಧ್ಯ ಇಲ್ಲ. ಹಾಗಾಗಿ ಇದರಂತೆ ಪರಮಾತ್ಮನು ಅಭಿನ್ನ ನಿಮಿತ್ತೋಪಾದನ ಕಾರಣ ಇರುವನು ಅಂತ ಇಲ್ಲಿ ಹೇಳಿ, ಆ ಉಗುರಿಗೆ ಕಿತ್ತಿ ಹಾಕಿದರೂ ಕೂಡ ಇವನಿಗೆ ಸಂಬಂಧ ಇಲ್ಲ, ಕೂದಲು ಕಟ್ ಮಾಡಿ ಹಾಕಿದ್ರು ಕೂಡ ಇವನಿಗೆ ಯಾವ ಸಂಬಂಧ ಇಲ್ಲಲ್ಲ. ಅದರಂತೆ ಇಲ್ಲಿ ತಾವು ಕೊಟ್ಟ 2 ದೃಷ್ಟಾಂತಗಳು ಕೂಡ ಸರಿ ಇಲ್ಲ ಅಂತಾನೆ ಶಿಷ್ಯ. ಇವೆರಡು ಸರಿ ಹೊಂದವಲು. ಯಾಕಂದ್ರೆ
ಜೇಡರ ಹುಳವು ಜಾಲಕ್ಕೆ ಶರೀರದಿಂದ ಉಪಾದಾನ ಕಾರಣವಾಗಿದೆ. ತನ್ನ ಶರೀರವೇ, ಮಣ್ಣು ಕಾರಣ ಅಲ್ಲ, ತನ್ನ ಶರೀರವೇ ಕಾರಣ. ಹಾಗೂ ದೇವದತ್ತನಿಗೆ ಶರೀರವು ನಖಕೇಶಾದಿಗಳಿಗೆ ಉಪಾದಾನವಾಗಿದೆ. ಶರೀರ ಕಾರಣ ಅದಲ್ಲ. ಈ ಎರಡು ದೃಷ್ಟಾಂತಗಳಲ್ಲಿ ಜಡಕ್ಕೆ ಉಪಾದಾನ ಕಾರಣವು ಕಂಡುಬರುತ್ತದೆ. ಇವೆರಡು ಜಡವಲ್ಲ. ದೇಹನು ಜಡ ಅದ, ಕೂದಲು ಜಡ ಅದ, ಉಗುರು ಜಡ ಅದ. ಆದರೆ ಪರಮಾತ್ಮನ ಜಡ ಅಲ್ಲಲ್ಲ. ಅವನು ಪರಮಾತ್ಮ ಅಜಡಲ್ಲ. ಹಾಗಾಗಿ ಕಿಂತು ಚೇತನ ರೂಪ ಆಗಿದ್ದು, ಆದ್ದರಿಂದ ಪರಮಾತ್ಮನಲ್ಲಿ ಈ ದೃಷ್ಟಾಂತಗಳು ಸರಿ ಹೊಂದುವುದಿಲ್ಲ ಅಂತ ಶಿಷ್ಯ ಗುರುಗಳಿಗೆ ಹೇಳಲು, ಈ ರೀತಿ ಚೇತನ ರೂಪನಾದ ಜೀವನ ದೃಷ್ಟಾಂತವನ್ನು ಕೊಡ್ತೇನೆಂದ್ರೆ ಮತ್ತೆ ನೀನು ಏನು ಕೇಳ್ತಿದ್ದಿ ಅದಕ್ಕೆ ಹೇಳ್ತಾನಂತಾರೆ ಅವರು. ಯಾಕಂದ್ರೆ ಸಮರ್ಥರು, ದೇಶಿಕೋತ್ತಮರು, ಆತ್ಮಜ್ಞಾನದ ಅನುಭವಿಗಳಿಗೆ ಯಾವುದೂ ದೊಡ್ಡ ಸಮಸ್ಯೆ ಅಲ್ಲ. ಅವರು ಎಲ್ಲವನ್ನ ಅನುಭವ ಮಾಡಿ ಹೇಳುವಂಥ ಸಾಮರ್ಥ್ಯ ಇರ್ತದೆ. ಇದನ್ನು ಯಾರನ್ನ ಮಂದಿ ಕುಂತಾಗ ಮಾತಾಡ್ರ ಲಮಾಣ್ಯರ ಭಾಷೆ ಆಗ್ತದೆ. ಏನು ಲಮಾಣ್ಯರ ಮಾತಾಡ್ದಂಗೆ ಇದೇನಪ್ಪ, ಏನೇನು ಹೇಳ್ತಾರ, ಜೇಡರದ ಅಂದುಳ ಅಂತಾರ, ದೇವದತ್ತ ಅಂತಾರ, ನಖಕೇಶಾದಿ ಅಂತಾರ, ಇವೇನು ಅಂತೇಳಿ ಎದ್ದು ಹೋಗ್ತಾರ ಮಂದಿ. ಅದಕ್ಕೆ ಇಲ್ಲಿ ತನ್ನ ನವಗುಣಕ್ಕೆ ಜೀವಂ ನಿಮಿತ್ತಾದಿ ಬೀಜಂ ನೋಡಲು ಆದ ತೆರದಿ ಈಶಂ ತಾ ಅಭಿನ್ನದಿಂ ಮಾಳ್ಪನು ಅಖಿಳವನು ಅಂದ್ರು. ಏಕೆಂದ್ರೆ ಜೀವ ಅಂದ್ರೇನು? ಅಂತಃಕರಣದಲ್ಲಿ ಕನ್ನಡಿಯಲ್ಲಿ ಪ್ರತಿಬಿಂಬವಾದ ಮುಖ ಇದ್ದಂಗೆ. ಕನ್ನಡಿಯಾಗ ನೀನು ನೋಡಿದ್ರೆ ನಿನ್ನಂಗೆ ಇನ್ನೊಬ್ಬನ ಕಾಣ್ತಾನಿಲ್ಲ. ಅಲ್ಲಿ ಒಳಗೆ ಕೈ ಆಡಿಸಿ ನೋಡಾನ ಇಲ್ಲ, ಇಲ್ಲರೂ ತೋರ್ತಾನ ಅವನು. ಕನ್ನಡಿ ತೆಗೆದ್ರೆ ನೀನೊಬ್ಬನೇ ಇರ್ತದೆ. ಮತ್ತೆ ಅಲ್ಲಿ ನೀವೊಬ್ಬನೇ. ಕನ್ನಡಿ ಉಪಾಧಿಯಿಂದ ಇಬ್ಬರು, ಅದರಲ್ಲಿ ಉಪಾಧಿ ಕನ್ನಡಿ ತೆಗೆದುಬಿಟ್ರೆ ಮತ್ತೆ ಒಬ್ಬನೇ ಉಳ್ಕೊಂತೈತಿ. ಹಾಗೆ ಅಂತಃಕರಣದಲ್ಲಿ ಪ್ರತಿಬಿಂಬಿಸಿದ ವಿಶಿಷ್ಟ ಚೇತನ ರೂಪನಾದವನೇ ಜೀವ, ಕನ್ನಡಿ ಕಂಡವನು. ಅದರಂಗ ಅಂತಃಕರಣ ಉಪಾಧಿಯಲ್ಲಿ ಪ್ರತಿಬಿಂಬ ಆದವನೇ ಜೀವ. ಇವನು 9 ಗುಣಗಳಾಗ್ತಾವ. 9 ನವಗುಣ ಅಂದ್ರೆ 9. ನವ ಅಂದ್ರೆ ಹೊಸ ಅಲ್ಲ, ಈ ನವ ಅಂದ್ರೆ 9. ಒಂದೊಂದು ಕಡೆ ನವ ಅಂದ್ರೆ ಹೊಸ ಅಂತ ಅರ್ಥ ಮಾಡಬೇಕು. ಹೀಗೆ ಬುದ್ಧಿ, ಸುಖ, ದುಃಖಾದಿ 9 ಗುಣಗಳಿಗೆ ಅಭಿನ್ನ ನಿಮಿತ್ತೋಪಾದನ ಕಾರಣಮಯ ಹೇಗೆ ಆಗಿರುವನು, ಹಾಗೆ ಮಾಯಾ ವಿಶಿಷ್ಟ ಚೇತನ ರೂಪನಾದ ಈಶನು ಈ ಜಗತ್ತಿಗೆ ಅಭಿನ್ನ ನಿಮಿತ್ತೋಪಾದನ ಕಾರಣನೂ ಆಗಿರುತ್ತಾನೆ. ಚೈತನ್ಯ ಸ್ವರೂಪದಲ್ಲಿ ಇಬ್ಬರು ಸಮಾನರೇ ಆಗಿರುವರು. ಉಪಾಧಿ ದೃಷ್ಟಿಯಿಂದ ಇಬ್ಬರು, ಚೇತನ ದೃಷ್ಟಿಯಲ್ಲಿ ಒಬ್ಬರೇ. ಹಾಗಾಗಿ ನಮ್ಮಲ್ಲಿ ಸುಖ, ದುಃಖ, ಇನ್ನು ಬುದ್ಧಿ, ಅಹಂಕಾರ, ಮಮಕಾರ ಎಲ್ಲವೂ ನಮ್ಮಲ್ಲಿ ಅವಲ್ಲ. ರಾಗ, ದ್ವೇಷ, ಅಭಿನಿವೇಶ, ಕ್ಲೇಶ ಇವೆಲ್ಲವೂ ಕೂಡ ಇರಬೇಕಾಗಿದ್ರೆ ಇದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ನಿಮಿತ್ತೋಪಾದನ ಕಾರಣನು ಹೇಗೆ ಆಗಿರುವಿ ನೀನು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಸುಖನಿಲ್ಲ, ದುಃಖನಿಲ್ಲ, ಬುದ್ಧಿನಿಲ್ಲ, ಏನು ನಿನ್ನಲ್ಲಿಲ್ಲ. ಆದರೂ ಕೂಡ ಎಲ್ಲವೂ ನಿನ್ನಲ್ಲಿ ಇರಬೇಕಾಗಿದ್ರೆ ಕಾರಣ ನೀನಿದ್ದೋ ಇಲ್ಲೋ? ನೀನಿದ್ದದಕ್ಕೆ ಎಲ್ಲ ಆವ, ಆದ್ರೆ ಅವು ನೀನಲ್ಲ. ನನ್ನಲ್ಲಿ ಆವ, ಆದ್ರೆ ಅವು ನೀನಲ್ಲ. ಯಾಕಿಲ್ಲ ಅಂದರೆ ಯಾವಾಗಲೂ ದ್ವೇಷನೇ ನಮ್ಮಲ್ಲಿ ಇತ್ತು ಕಾಯಂ. ಅಂದರೆ ನಮ್ಮಲ್ಲಿ
ಆ ದ್ವೇಷ ಮತ್ತೆ ಕೆಟ್ಟು ಹೋಗ್ಬಾರ್ದಾಯ್ತು ನೋಡ್ರಿ. ಕೆಡ್ತದಿಲ್ಲ. ರಾಗ ಇದ್ದಲ್ಲಿ ಮತ್ತೆ ಅನಂತ ರೀತಿ ಪ್ರೇಮ ಆಗ್ತದ, ದ್ವೇಷ ಇದ್ದಲ್ಲಿ ಸ್ನೇಹ ಆಗ್ತದ. ಒಂದ್ಸಲ ಹೋಗ್ತಾ ಬರ್ತಾವಲ್ಲ, ನಾವು ನಿನ್ನಲ್ಲೇ ತೋರ್ತಾವ, ಯಾರಲ್ಲಿ ತೋರ್ತಾವ. ಆ ತೋರಿದಾಗನು ನೀನು ಅದ್ರಂಗೆ ಆಗಿಲ್ಲ, ಅಡಿಗೆದಾಗನು ನೀನು ಆಗಿಲ್ಲ. ನೀನು ಹೆಂಗಿದ್ದಿ ಹಂಗೆ ಇದ್ದಿ. ಕನ್ನಡಿಗ ನೀ ತೋರಿದಾಗ ಕನ್ನಡಿ ಹೆಂಗಿತ್ತು, ನೀ ಇಲ್ಲ ಅಂದಾಗ ಕೂಡ ಕನ್ನಡಿ ಹಂಗೆ ಅದ. ಬದಲಾವಣೆ ಆಗ್ಯದೇನು? ಪ್ರತಿಬಿಂಬ ತೋರಿಸಿದ ಕನ್ನಡಿ ಬೇರೆ, ಪ್ರತಿಬಿಂಬ ನಷ್ಟ ಕನ್ನಡಿ ಬೇರೆ ಆಗಿಲ್ಲ. ಮೊದಲು ಹೆಂಗಿತ್ತು ಹಂಗೆ ಅದ. ಅದರಂತೆ ಇಲ್ಲಿ ಈಶ್ವರನು ಜಗತ್ತಿಗೆ ಅಭಿನ್ನ ನಿಮಿತ್ತೋಪಾದಾನ ಕಾರಣ ಆಗಿರುವನು. ಚೈತನ್ಯ ಸ್ವರೂಪದಲ್ಲಿ ಒಬ್ಬರೇ, ಇಬ್ಬರು ಕಂಡ್ರು ಒಬ್ಬರೇ ಅಂತ. ಇಬ್ಬರಾಗಿರಲ್ಲ, ಒಬ್ಬನೇ ಇಬ್ಬರಾಗಿರೋ, ಇಬ್ಬರು ಒಬ್ಬರಾಗ್ಯಾನಲ್ಲಿ. ಮೊದಲು ಒಬ್ಬನೇ ಇದ್ದಿ, ಕನ್ನಡ ನೋಡಿದ ಇಬ್ಬರು ಆದ್ರಿ. ಕನ್ನಡಿ ತೆಗೆದಾಗ ಮತ್ತೆ ಒಬ್ಬನಾದಿ. ಅದು ನೀನು ಒಬ್ಬನೇ ಇದ್ದಿ, ಅಲ್ಲಿ ನೋಡಿದಾಗ ಒಬ್ಬನೇ ಇದ್ದಿ, ಅದು ತೆಗೆದಾಗ ಒಬ್ಬನೇ ಇದ್ದಿ. ಆದರೆ ಒಬ್ಬರು ಇಬ್ಬರು ಆದಂಗೆ ತೋರಿ ಏನಾಯಿತು ಅಂದರೆ ವ್ಯವಹಾರಿಕ ಸತ್ತಕ್ಕೆ ಸಹಾಯ ಮಾಡಿದ್ವಿ. ವ್ಯವಹಾರ ಆ ಕನ್ನಡಿ ನೋಡ್ಕೊಂಡು ಮುಖ ನೋಡಕ, ಆಮೇಲೆ ಕೂದಲು ನೋಡ್ಕೊಳಕ, ಕಿವಿ ಕಣ್ಣು ಕೈ ಕಾಲು ನೋಡೋಕೆ ಸಹಾಯ ಆಯ್ತಲ್ಲ. ಕರಡಿ ಇದ್ದಿಲ್ಲದ್ರೆ ಹೆಂಗೆ ನೋಡ್ತಿ? ನೋಡೋಕ್ಕಾಗ್ತಿದ್ದಿಲ್ಲ. ಅಂದರೆ ವ್ಯವಹಾರಿಕ ಸಹಾಯ ಆಯಿತು ಅಷ್ಟೇ. ನೀನು ದಿವಸ ಕನ್ನಡಿ ನೋಡಿದ್ರು ಬದಲಾವಣೆ ಆಗಿಲ್ಲ, ನೋಡದಿದ್ರು ಬದಲಾವಣೆ ಆಗೋದಿಲ್ಲ. ಹೆಂಗಿದ್ದವ್ರು ಹಂಗೆ ಇರೋದೇ ಸಹಜವಾದದ್ದು. ಈ ರೀತಿ ಉಕ್ತ ದೃಷ್ಟಾಂತ ಮೇಲೆ ಗುರುಗಳು ಹೇಳಿದ ಸಾಂದರ್ಭಿಕ ಅನುಭವದ ದೃಷ್ಟಾಂತವನ್ನು ಕೇಳಿದ ಶಿಷ್ಯ, ಈಶ್ವರನು ಅವಿಕಾರಿ ಹೇಗೆ ಆಗಿರುವನು? ಅವಿಕಾರಿ ಅಂತಲ್ಲ, ಅವಿಕಾರಿ ಅಂದರೆ ವಿಕಾರಿ ಅಂದರೆ ಹಾಲು ಕೆಟ್ಟ ಮೊಸರಾದಂಗ. ಅವಿಕಾರಿ ಅಂದರೆ ಯಾವಾಗಲೂ ಇದ್ದಕ್ಕಿದ್ದಂಗೆ ಇರೋದು. ಹಾಲು ಕೆಟ್ಟ ಮೇಲೆ ಮೊಸರು ಆಗ್ತದಿಲ್ಲ, ಮತ್ತು ವಿಕಾರ ಆಗಲಾರ್ದು ಕೆಡ್ತದೆ. ಹಾಲು ವಿಕಾರ ಆದಮೇಲೆ ಮೊಸರು ಆಗ್ತದೆ, ಮೊಸರು ವಿಕಾರ ಆದಮೇಲೆ ಮಜ್ಜಿಗೆ ಆಗ್ತದೆ, ಮಜ್ಜಿಗೆ ವಿಕಾರ ಆದಮೇಲೆ ಬೆಣ್ಣೆ ಆಗ್ತದೆ, ಬೆಣ್ಣೆ ವಿಕಾರ ಆದಮೇಲೆ ತುಪ್ಪ ಆಗ್ತದೆ, ತುಪ್ಪ ಆದಮೇಲೆ ಮತ್ತೆ ಹಾಲಾಗೋದಲ್ಲ, ಅಲ್ತನ ಆಗ್ತದೆ. ತುಪ್ಪ ಒಂದ್ಸಲ ಆಯ್ತಿಲ್ಲ ಆಗೋದಿಲ್ಲ. ಅದಂಗೆ ನಮ್ಮ ಶರೀರ ಹೇಗಿದೆ ಅಂದರೆ ಇದು ವಿಕಾರ ಅದ. ತಾಯಿ ಗರ್ಭದಲ್ಲಿ ಇದ್ದಂಗೆ ಇಲ್ಲ, ಹೊರಗೆ ಬಂದ ಒಂದೊಮ್ಮನೆ ಆಯಿತು, 4-5 ವರ್ಷದಾಗ ಮತ್ತೊಂಥರ ಆಯಿತು, ಯೌವನದಲ್ಲಿ ಒಂಥರ ಕೆಟ್ಟು, ಬಾಲ್ಯಾವಸ್ಥೆ ಕೆಟ್ಟ ಮೇಲೆ ಯೌವನ ಬರ್ತದ, ಯೌವನ ಕೆಟ್ಟ ಮೇಲೆ ಮುಪ್ಪು ಬರ್ತದ, ಮುಪ್ಪು ಕೆಟ್ಟ ಮೇಲೆ ಸಾವು ಬರ್ತದ. ನೋಡ್ರಿ, ನಾವೇನು ತಿಳ್ಕೊಂಡ್ವಿ ಆರಾಮಿವಂತೀವಿ, ಎಲ್ಲಿದ್ದ ಆರಾಮ ಅಂತ. ಒಳಗೆ ಉರಿಯೋ ದೀಪದಲ್ಲಿ ಎಣ್ಣೆ ಕಣ್ಣಿ ಕಾಣಲಾರ್ದಂಗೆ ಹೆಂಗೆ ಗೊತ್ತಾಗ್ಲಾರ್ದಂಗೆ ಗೊತ್ತಲ್ಲ. ಎಣ್ಣೆ ಕಡಿಮೆ ಆಗ್ತದಲ್ಲ, ಕಣ್ಣಿ ಕಾಣ್ತದೇನು? ಅದ್ರಂಗೆ ನಮ್ಮ ಶರೀರದಲ್ಲಿ ಆಯುಷ್ಯು ನಮ್ಮ ಕಣ್ಣಿ ಕಾಣಲಾರ್ದಂಗೆ ಒಳಗನೇ ಹೋಗ್ಬಿಡ್ತದೆ, ಗೊತ್ತಾಗಂಗಿಲ್ಲ. ಹಾಗಾಗಿ ಈ ದೃಷ್ಟಾಂತವನ್ನು ಕೇಳಿ ತಾನೇ ಸೃಜಿಸುವನು ಎನ್ನಲಿಕ್ಕೆ ಎಂತ ಉಂಟು, ವಿಕಾರತ್ವ ಅಂತ ನೆನಲಿದಕ್ಕೆ ಪರಿಹಾರಂ ಸದ್ಭಾವ ದೃಷ್ಟಾಂತದಿಂದ ಅರುಪೆಯವನು ಕೇಳು. ಇದನ್ನು ಕೇಳಿದ ಮೇಲೆ ನಿನ್ನ ಸಂಶಯ ಬರ್ತದಂತ ಗೊತ್ತಪ್ಪ ಅಂತ ಗುರುಗಳು ಮೊದಲೇ ಶಿಷ್ಯನ ಮನೋಗತವನ್ನು ಅರ್ಥ ಮಾಡಿಕೊಂಡು ಈ ಪ್ರಕಾರ ತಾನೇ ಸೃಜಿಸುವನು ಅಂದ್ರೇನು? ತಾನೇ ಸೃಷ್ಟಿಯನ್ನು ಮಾಡುವನು. ತಾನೇ ಸೃಷ್ಟಿಯನ್ನು ಮಾಡ್ತಾನೆ ಈಶ್ವರ. ತಾನೇ ಸೃಷ್ಟಿ ಅಂದರೆ ಕೊಡವನ್ನು ಸೃಷ್ಟಿ ಮಾಡೋದಕ್ಕೆ ಕುಂಬಾರ ಬ್ಯಾರೆ ಇರಬೇಕಲ್ಲ ಸೃಷ್ಟಿ ಮಾಡಾಗ. ಅದರಂತೆ ಇಲ್ಲಿ ಸೃಷ್ಟಿ ಅವನೇ ಮಾಡ್ತಾನ ಅಂದರೆ ಕುಂಬಾರನಂತೆ ಕರ್ಣಾದಿಗಳಿಂದ ಸಹಿತನಾಗಿ ಇರುವನು. ಕೈ ಕಾಲು ಕಣ್ಣು ಎಲ್ಲ ಕುಂಬಾರಿಗೆ ಆವೆಲ್ಲ,
ಅವಿಲ್ಲ ಅವನಿಗೆ. ಅಂದರೆ ಅವನು ಅವಿಕಾರಿ ಅಲ್ಲ ನೋಡು, ಕುಂಬಾರ ಅವಿಕಾರ ಅಲ್ಲ, ಅವನು ವಿಕಾರಿ ಅವನು. ಅದ್ರಾಗ ಇವನು ತಾನೇ ಮಾಡ್ತಾನಂದ್ರೆ ಇವನಿಗೂ ಏನು ದೇಹ ಇರಬೇಕು, ಇಂದ್ರಿಯಾದಿಗಳಿರಬೇಕು, ಮತ್ತೆ ಎಲ್ಲ ಎದ್ದು ಮಾಡ್ತಾನಂದ್ರೆ ಇವನು ವಿಕಾರ ಆಗ್ತಾನೆ. ಪರಮಾತ್ಮಗೆ ಅವಿಕಾರ ಅಂತ ಹೆಂಗೆ ಅಂತೀರಿ, ನಿರ್ಗುಣ ಅಂತ ಹೆಂಗೆ ಅಂತೀರಿ, ಸಗುಣ ಅಂತಲೇ ಹೇಳ್ಬೇಕಾಗ್ತದ ಅಂತ ಪ್ರಶ್ನೆ ಮಾಡಿದ್ರೆ, ಅಥವಾ ಇಲ್ಲಪ್ಪ ಆ ಥರ ಮಾಡಲ್ಲ, ಬರೀ ಸಂಕಲ್ಪದಿಂದ ಮಾಡ್ಯಾನ. ಹೆಂಗೆ ಸಂಕಲ್ಪ? ವಿಶ್ವಾಮಿತ್ರಾದಿಗಳಂತೆ ಕೇವಲ ಸಂಕಲ್ಪ ಕರ್ತೃತ್ವದಿಂದ ಅವನೇನು ಮಾಡಿದ, ಸ್ವರ್ಗಕ್ಕೆ ಪ್ರತಿ ಸ್ವರ್ಗವನ್ನು ನಿರ್ಮಾಣ ಮಾಡಿದ. ಯಾರೋ ವಿಶ್ವಾಮಿತ್ರ ಒಂದು ಪ್ರಸಂಗದಲ್ಲಿ ಸ್ವರ್ಗವನ್ನು ಸೃಷ್ಟಿ ಮಾಡಿದ. ಎದರಿಂದ ಅಂದರೆ ತನ್ನ ತಪಶಕ್ತಿಯ ಸಂಕಲ್ಪದಿಂದ. ಅದರಂಗ ಈಶ್ವರನು ಸಂಕಲ್ಪದಿಂದ ಶಕ್ತಿಯಿಂದ ಮಾಡ್ಯಾನಂತೀರೋ. ಹೀಗೆ ಎರಡರಲ್ಲಿ ಒಂದು ಒಪ್ಪಬೇಕಾದರೆ ಜೀವತ್ವ ಪ್ರಾಪ್ತವಾಗುವುದು. ಕುಂಬಾರನಿಗೆ ನಾ ಜೀವಿ ಅನ್ನೋ ಭಾವ ಅದ, ವಿಶ್ವಾಮಿತ್ರನೂ ಅದೇ ಅದಲ್ಲ. ಮತ್ತೆ ಅಂದಾಗ ಈಶತ್ವ ಇಲ್ಲ ಎನ್ನಬೇಕಾಗ್ಬೋದು. ಇವರು ಮನುಷ್ಯರಾಗಿ ಮಾಡಿದ್ರು. ಕುಂಬಾರ ಮನುಷ್ಯ ಇಲ್ಲ, ವಿಶ್ವಾಮಿತ್ರ ಮನುಷ್ಯ ಇಲ್ಲ. ಆವಾಗ ಅದು ಮಾಡಿದ್ರು. ಅದರಂಗ ಮಾಡ್ತಾನೆ ಈಶ್ವರ. ಅಂದರೆ ಅವನೊಬ್ಬ ಮನುಷ್ಯ ಅಂತ ಹೇಳ್ಬೇಕು, ಇವನ್ನ ಈಶ್ವರ ಅಂತ ಹೆಂಗೆ ಹೇಳ್ತೀರಿ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದಾಗ, ತಾನೇ ಆದನೆಂದು ನೀವು ಹೇಳುವ್ರಿ, ನೀವು ಕೇಳಿದ್ರೆ ತಾನೇ ಆಗ್ಯಾನಂತ ನೀವು ಹೇಳ್ತೀರಿ. ಇದರಿಂದ ವಿಕಾರತ್ವ ಬರುತ್ತದೆ. ವಿಕಾರ ಈಗ ನೋಡು, ಕೊಡ ಮಾಡ್ಯಾನ ಕುಂಬಾರ ಅಂದರೆ, ಕುಂಬಾರ ಮಾಡಿದ ಕೊಡ ಕೂಡ ನಾಶ ಆಗ್ತದ ಒಂದಿಲ್ಲ ಒಂದು ದಿನ. ಕುಂಬಾರನ ನಾಶ ಆಗ್ತಾನಿಲ್ಲ. ಅದ್ರಂಗೆ ಈ ಯಾವ ಈಶ್ವರ ಮಾಡ್ಯಾನಂದರೆ ಅವನು ಮಾಡಿದ ಜಗತ್ತು ನಾಶ ಆಗಬೇಕು, ಅದ್ರ ಜೊತೆಗೆ ಅವನು ನಾಶ ಆಗಬೇಕು. ಅಂದರೆ ದೇವರೇ ಇಲ್ಲ, ಪರಮಾತ್ಮ ಇಲ್ಲ ಅಂತ ಹೇಳ್ಬೇಕಾಗ್ತದ. ಹಾಗಾಗಿ ಹಾಲು ಕೆಟ್ಟು ಮೊಸರಾದಂತೆ ವಿಕಾರತ್ವ ಆದ ಮೇಲೆ ಅನಿತ್ಯಾದಿ ದೋಷಗಳು ಬರುತ್ತವೆ. ದೋಷ ಶುರುವಾದವಿಲ್ಲ. ಹಾಲಿನಲ್ಲಿ ಇದ್ದಂಥ ಮಧುರತ್ವ, ಸಿಹಿ ಏನದ ಮೊಸರಿನಲ್ಲಿಲ್ಲ, ಉಳಿ ಆಯ್ತು, ಆಯ್ತಿಲ್ಲ. ಮತ್ತು ಅಲ್ಲಿ ಹಾಲಿಗೆ ದೋಷ ಬಂತಿಲ್ಲ. ಮಜ್ಜಿಗೆ ಆದಾಗ ಮತ್ತೆ ದೋಷ ಬಂತು, ಬೆಣ್ಣೆ ಆದಾಗ ಮತ್ತೆ ಅದರ ರುಚಿನೇ ಬೇರೆ, ಆ ದೋಷ ಬಂತು. ಹೀಗೆ ನಿಮಿತ್ತೋಪಾದನವಾಗಿರುವನೆಂದು ಹೇಳುವುದು ಯೋಗ್ಯವಲ್ಲ ಎಂದು ಶಿಷ್ಯನು ಶಂಕೆಗಳನ್ನು ಮಾಡಲು ಗುರುಗಳು ಹೇಳ್ತಾರೆ. ಸನ್ನಿಧಾನ ಕರ್ತೃತ್ವ ಮೂಲಕ ಸೃಷ್ಟಿಯಾಗುವುದೊಂದು ಸನ್ನಿಧಾನ. ನಿಮಿತ್ತ ಇಲ್ಲ, ಆಮೇಲೆ ಅಭಿನ್ನ ನಿಮಿತ್ತೋಪಾದನ ಅಲ್ಲ, ಇಲ್ಲಿ ಸನ್ನಿಧಾನ ಕರ್ತೃತ್ವ ಮೂಲಕ. ಹೇಗೆ ನನ್ನ ತಿಳಿಬೇಕಲ್ಲ ಅಂದರೆ, ರವಿ ಆಗಸದೋಳಿಯನು ಭುಯ್ಯೋಳು ಇಹುದು ಕಾಂತ, ಇವರೆಡೆಗಳು ಉಜ್ವಲಿಸುವ ಪಾವಕನ ಸಂಭವಂ ವಿಚಾರಿಸುವುದು ಇಲ್ಲಿ. ಅದು ಹೇಗೆ ವಿಚಾರಿಸು ಅಂದರೆ, ರವಿ ಅಂದರೆ ಸೂರ್ಯ ಅಥವಾ ಮಾರ್ಕಂಡ, ಏನನ್ನ ರವಿ ಅಂತಲೇ ಕರೀರಿ. ಎಲ್ಲನ ಆಗಸದೊಳಿರೋ ಅಂದರೆ ಆಕಾಶದಲ್ಲಿ ಆನ, ಇದೇನು ಸಂಶಯ ಇಲ್ಲ ಯಾರಿಗೆ. ಇದ್ದು ಗುಹಿಯೊಳು ಇಹದು ಕಾಂತ. ಇಲ್ಲಿ ಎಂತ ಅಂದರೆ ಕಾಂತಮಣಿ ಅಂತ ಇರ್ತದೆ. ಅದಕ್ಕೊಂದು ಹೆಸರು ಬೇರೆ ಹೇಳ್ತೀನಿ. ಅದು ಎಲ್ಲಿ ಅದಂದರೆ ಸೂರ್ಯಕಾಂತಮಣಿ ಅಂತ ಅದಕ್ಕೆ ಹೆಸರು. ಸೂರ್ಯಕಾಂತಮಣಿ ಅದು ಆಕಾಶದ ಇಲ್ಲ, ಸೂರ್ಯ ಆಕಾಶದಾಗನ, ಸೂರ್ಯಕಾಂತಮಣಿ ಭೂಮಿ ಮೇಲೆ ಅದ. ಇವೆರಡರಗಳು ಅಂದರೆ ಇವು ಎರಡರ ಮಧ್ಯದಲ್ಲಿ ಪ್ರಕಾಶಮಾನವಾಗಿರುವ
ಪಾವಕ ಅಂದರೆ ಅಗ್ನಿಯು ಉತ್ಪತ್ತಿ ಆಗ್ತದೆ ನೋಡ್ರಿ. ಅಗ್ನಿ ಉತ್ಪತ್ತಿ ಆಗ್ತದ. ಮೊದಲೊಂದು ಹೇಳಿ ಭೂತಗನ್ನಡಿಯಲ್ಲೂ ಅಗ್ನಿ ಉತ್ಪತ್ತಿ ಆಗ್ತದ. ಆಮೇಲೆ ಸೂರ್ಯಕಾಂತಮಣಿ ಅಂದರೆ ಅಲ್ಲಿ ಸೂರ್ಯನ ಪ್ರಕಾಶ ಜಾಸ್ತಿ ಬಿತ್ತು ಅಂದರೆ ಬೆಂಕಿನ ಹತ್ತತ್ತು. ಸೂರ್ಯಗ ನಾನು ಅಲ್ಲಿ ಬೆಂಕಿ ಉತ್ಪತ್ತಿ ಮಾಡಬೇಕಂತ ಸೂರ್ಯಗೆ ಇಚ್ಛೆ ಇಲ್ಲ. ಬೆಂಕಿ ಹಚ್ಕೊಂಡ ಅವನು. ಇದು ಬೆಂಕಿ ಹಚ್ಚಬೇಕಂತ ಇದು ಈ ಮಣಿಗಿಲ್ಲ, ಸೂರ್ಯಕಾಂತ ಮಣಿಗೆ ನಾವು ಸುಟ್ಟು ಹೋಗ್ಬೇಕು ಬೆಂಕಿ ಹತ್ತಲಂತ ಇದಕ್ಕೂ ಇಲ್ಲ. ಅದಕ್ಕೆ ಇಚ್ಛೆನೂ ಇಲ್ಲ, ಇದಕ್ಕೆ ಅಪೇಕ್ಷೆನೂ ಇಲ್ಲ. ಆದರೆ ಎರಡರ ಮಧ್ಯದಲ್ಲಿ ಸಂಭವಿಸ್ತದೆ. ಯಾವಾಗ? ತನ್ನ ಸನ್ನಿಧಾನ ಕರ್ತೃತ್ವ. ಸೂರ್ಯನ ಸನ್ನಿಧಿಯಲ್ಲಿ ಭೂಮಿಯಲ್ಲಿರುವಂಥ ಸೂರ್ಯಕಾಂತಮಣಿಯಲ್ಲಿ ಪಾವಕ ಅಂದರೆ ಅಗ್ನಿ ಉತ್ಪತ್ತಿಯಾದಂತೆ. ಅವನು ಕೂಡೇನೆ ನಾನು ಸುಮ್ಮನೆ ಅವನ ಎದುರುಗಡೆ ನಡೀತಕ್ಕಂಥ ಕ್ರಿಯೆಗಳು ಅಂತ ಅರ್ಥ. ಅದೇ ರೀತಿ ಈ ವಿಚಾರಿಸುವುದು ಇಲ್ಲಿ ಮಣಿಗೆ ಇಚ್ಛೆ, ದಿನಮಣಿಗೆ ಇಲ್ಲವ ಆ ಯತ್ನ, ಗುಣವಿಂತಿ ಎರಡರ ಅನುಸಂಧಿಯಲ್ಲಿ ಸಂಧಣಿಸುತ್ತಾ ವಹಿನಿಯಳು ಒಗೆವಂತೆ. ವಹಿನಿ ಅಂದರೆ ಅಗ್ನಿ ಅಂದರೆ ಬೆಂಕಿ ಅಂದರೆ ಇವೆಲ್ಲ ಒಂದೇ ಪರ್ಯಾಯ ಶಬ್ದಗಳು. ನಿಜಗುಣರು ಯಾಕಿಂತ ಶಬ್ದಗಳನ್ನು ಹಾಕ್ಯಾರಂದ್ರೆ ಸಾಹಿತ್ಯ ಜೋಡಣೆಗಾಗಿ. ಅವರು ಶಬ್ದದಲ್ಲಿ ಶ್ರೀಮಂತರು, ನಿಜಗುಣ ಶಿವಯೋಗಿಗಳು. ಜ್ಞಾನದಲ್ಲಿ ಶ್ರೀಮಂತರು, ನಿಜಗುಣ ಶಿವಯೋಗಿಗಳು. ನಂತರ ಮನೆತನದಲ್ಲಿ ಕೂಡ ಶ್ರೀಮಂತರು. ಮನೆತನದಲ್ಲಿ ಶ್ರೀಮಂತರು, ಜ್ಞಾನದಲ್ಲಿ ಶ್ರೀಮಂತರು, ಶಬ್ದದಲ್ಲಿ ಶ್ರೀಮಂತರು, ಸಾಹಿತ್ಯದಲ್ಲಿ ಶ್ರೀಮಂತರು. ಆಮೇಲೆ ಸಂಗೀತದಲ್ಲಿ ಅಗಮ್ಯವಾದಂಥ ಶ್ರೀಮಂತರು. ಇಷ್ಟೆಲ್ಲವನ್ನ ಇರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಒಬ್ಬರಲ್ಲೇ ಕಾಣಬೇಕಾಗಿತ್ತು ಅಂದರೆ ಅದು ಶ್ರೀಮನ್ ನಿಜಗುಣ ಶಿವಯೋಗಿಗಳಲ್ಲಿ. ಬೇರೆ ಬೇರೆ ಲಾಭ, ಒಂದೊಂದು ಲಾಭ ಮತ್ತೊಂದಿಲ್ಲ. ಇವೆಲ್ಲವೂ ಇರೋದ ಕಾರಣ ನಿಜಗುಣರು ಅತ್ಯಂತ ಉನ್ನತ ಮಟ್ಟದಲ್ಲಿ ಇರುವಂಥ ಒಬ್ಬ ಆತ್ಮಜ್ಞಾನಿಗಳಂತ ಬಲ್ಲವರು ತಲೆದೂಗ್ಯಾರ. ಸಾಮಾನ್ಯರು ತಲೆಯಾಕದಲ್ಲ. ಬಲ್ಲವರು ಹೊಸದು ಹೌದೆಂದು ಬಣ್ಣಿಪ ವರ್ತನವಿದನೋ ಬೇಡವನು ಅಭವಾನ. ಅಂಥ ಬಲ್ಲವರು, ಇಂಥ ಮಹಾತ್ಮರು, ಶರಣರು, ಸಂತರು ಏನು ಆಗಿ ಹೋಗ್ಯಾರ, ಅವರೆಲ್ಲರೂ ನಾವು ಮಾಡುವಂಥ ಈ ಕ್ರಿಯೆಯನ್ನು ನೋಡಿ ಮಾನವ ದೇಹವನ್ನು, ಮನುಷ್ಯತ್ವವನ್ನು ತೊಟ್ಟು ಬಂದಂಥ ನಾವು ಮನುಷ್ಯನಾಗಿಯೇ ಕಾರ್ಯವನ್ನು ಮಾಡದೆ ಪಶುಗಳಂತೆ ನಾವು ಕಾರ್ಯವನ್ನು ಮಾಡಿದರೆ ಬಲ್ಲವರು ನಮ್ಮನ್ನು ಬಣ್ಣಿಸುವುದಿಲ್ಲ. ಅವರು ಬಲ್ಲವರು ಒಪ್ಪೋದಿಲ್ಲ ಅಂತ. ಅಜ್ಞಾನಿಗಳು ಒಪ್ತಾರೆ ನಿನ್ನ. ಅಜ್ಞಾನಿಗಳು ಒಪ್ಪಿದ್ರೆ ನಿನಗೇನಾಗದ? ಜನರೇನವೆಲ್ಲರೂ ಒಳಗಾಗ ಕೃತ್ಯವ ಅಂದ್ರೆ ಸರ್ಪಭೂಷಣ. ಜನರನಿಗೆಲ್ಲಿ ದೊಡ್ಡ ಆತನೆಂದರೆ ಚಿನ್ಮಯ ಶಿವ, ಅಲ್ಲೇ ಅರಿಯದೆ ಈಹನೇ ಮೊರಳೆ. ನೀನು ಮಾಡುವಂಥ ಪ್ರತಿಯೊಂದು ಕಾರ್ಯ ಕ್ರಿಯೆಗಳನ್ನು ತಿಳಿಯೋದಕ್ಕೋಸ್ಕರ ಪರಮಾತ್ಮ ಒಳಗೆ ಆನ. ಅವನ ಕಣ್ಣಾಗ ಮಣ್ಣು ಹಾಕಿ ನೀನು ಯಾವಾಗ ಮಾಡಿ ಪಾರಾತಿದ್ದು ತಮ್ಮ. ಅದಕ್ಕೆ ಬಲ್ಲವರು ಹೊಸದು ಹೌದೆಂದು ಬಣ್ಣಿಪ ವರ್ತನ ಇದನ್ನೇ ಬೇಡುವರ ಭವಾನ. ನಾ ಏನು ಬೇಡಕತ್ತೆ ನಿನಗೆ? ನನಗೆ ಯಾರು ನನಗೆ ಒಪ್ಪದಿದ್ರು ಪರವಾಗಿಲ್ಲ, ಜಗತ್ತೇ ಒಪ್ಪೋದು ಬೇಡ. ಬಲ್ಲಂತ ಒಬ್ಬ ಜ್ಞಾನಿ ಒಪ್ಪಿದ್ರೆ ಸಾಕಂದ್ರು. ಯಾಕೆ? ಬಲ್ಲವರು ಒಬ್ಬ ಒಪ್ಪಿದರೆ ಏನು, ಇಷ್ಟು ಜನ ಒಪ್ಪಿಲ್ಲ, ಅಷ್ಟು ಜನಕ್ಕೆ ಸಮಾನ ಒಬ್ಬ ವ್ಯಕ್ತಿ ಆತನೇನೋ. ಬಹಳ ಮಂದಿ ಒಪ್ಪಿದರೆ ಬೇಸು ಅಂತ ನಾವು ತಿಳ್ಕೊಂಡೆ. ಅವ್ರ ಮಹಾತ್ಮರು ಅದಕ್ಕೂ ಉತ್ತರ ಕೊಟ್ರೆ ನಮಗೆ ಕೇಳಕ್ಕೆ ಪುರುಸತಿಗಿಲ್ಲ, ವಿಚಾರ ಮಾಡಕ್ಕೆ ಪುರುಸತಿಗಿಲ್ಲ. ಅದಕ್ಕಾಗಿ ಮನುಷ್ಯಗೆ ಬಂದಂಗೆ ನಾವು ಓಡಕತ್ತೀವಿ.
ಸಾವಿರಕ್ಕೆ ಒಬ್ಬ ಸತ್ಪುರುಷ, ಲಕ್ಷಕ್ಕೆ ಒಬ್ಬ ಭಕ್ತ, ಕೋಟಿಗೊಬ್ಬ ನೀಟಾದ ಶರಣಂದ. ಎಷ್ಟು ಮಂದಿ ಕೋಟಿಗೆ ಒಬ್ಬರು ಸಿಗೋದು ನಿನಗ, ಇಲ್ಲಿ ಮೀಟ್ರಿಗೆ ಒಬ್ಬರು ಸಿಗೋದಿಲ್ಲ ಶರಣರು. ನಮ್ಗೆ ಅಜ್ಞಾನ ಆಗ್ಯದ, ಈ ಮೀಟ್ರಿಗೆ ಒಬ್ಬರು ಕಾಣ್ತಾರೆ ಶರಣರು. ಎಂಥ ಶರಣರಾಗಿವಂದರೆ ನಾವು ವೇಷಭೂಷಣದಿಂದ ಉದರ ಪೋಷಣ ಬಹುಕೃತ್ಯ ಪೋಷಂ. ವೇಷ ಹಾಕಿ ಯಾವುದಕ್ಕೆ ವೇಷಗಾರರು ಪ್ರತಿಯೊಂದು ಹಳ್ಳಿಗೆ ಬಂದು ಒಂದೊಂದು ವೇಷ ಹಾಕ್ಯಂತ ಹೋಗ್ತಾರಲ್ಲ. ಎದಕ್ಕಾಗಿ ಅಂದರೆ ಉದರ ಪೋಷಣ, ಹೊಟ್ಟೆ ತುಂಬಿಸೋಕ್ಕೋಸ್ಕರವಾಗಿ ಪಾತ್ರವನ್ನು ಮಾಡ್ತಾರೆ, ವೇಷ ಹಾಕ್ತಾರೆ. ಎಲ್ಲ ಊರೆಲ್ಲ ಮುಗಿದ ಮೇಲೆ ಕೊನೆ ದಿನ ಪಟ್ಟಿ ಮಾಡ್ತಾರೆ. ಗೌಡ ನೀನು 1000 ಕೊಡು, 500 ಕೊಡು, 100 ಕೊಡು. ಅದೇವನೇತೀನಿ ಇಷ್ಟು ವೇಷ ಹಾಕಿದ್ದು ಯಾಕಂದರೆ ಹೊಟ್ಟೆ ಪಾಯಪ್ಪ ಅಂತ. ನಾವು ಹೊಟ್ಟೆಗೋಸ್ಕರ ರಾಮನ ಪಾತ್ರ ಮಾಡ್ಯಾನ, ಹೊಟ್ಟೆಗೋಸ್ಕರ ರಾವಣ ಪಾತ್ರ ಮಾಡ್ಯಾನ, ಹೊಟ್ಟೆಗೋಸ್ಕರ ಪರಮಾತ್ಮ ಪಾತ್ರನೂ ಮಾಡ್ಯಾನ, ಹೊಟ್ಟೆಗೋಸ್ಕರ ಪಾರ್ವತಿ ಪಾತ್ರನೂ ಮಾಡ್ಯಾರ. ಅವರು ಪಾರ್ವತಿ ಪರಮೇಶ್ವರ ರಾಮ ನಿಜ ಏನಂದರೆ ಸುಳ್ಳು ಅಂತ, ಸುಮ್ಮನೆ ಹಾಕ್ಯವ ಅಂತ, ಉದರ ಪೋಷಣೆ. ಹಂಗ ನಿಜವಾದ ಅಂಥ ಆತ್ಮಜ್ಞಾನಿ ಸಿಗಬೇಕಾಗಿದ್ರೆ ಅವರು ಮೊದಲೇ ಹೇಳ್ಯಾರ ಮಹಾತ್ಮರು, ಮನುಜತ್ವಂ ಮುಮುಕ್ಷತ್ವಂ ಮಹಾಜನ ಆಶಯಂ ಬಹು ದುರ್ಲಭ. ಮನುಷ್ಯ ಜನ್ಮ ಬರೋದೇ ಕಷ್ಟ ಅಂದ್ರೆ ನಾವಿನ್ನ ಶಾಂಡ್ರ ನೋಡಕ್ಕಂತೀವಿ. ಮನುಷ್ಯನಾಗಿ ಹುಟ್ಟೋದೇ ಕಷ್ಟ. ಒಂದು ವೇಳೆ ಹಿಂದಿನ ಜನ್ಮದ ಪಾಪ ಪುಣ್ಯ ಸಮ ಮಾಡಿ ಈ ಜನ್ಮದಲ್ಲಿ ಮಾನವನಾಗಿ ಹುಟ್ಟಬಹುದು, ಅದು ಕಷ್ಟ. ಹೆಚ್ಚಾದ್ರೆ ದೇವತಾ ಆತಿದ್ದಿ, ಕನಿಷ್ಠ ಆದ್ರೆ ಗಿಡ ಮರ ಆತಿದ್ದಿ. ಬ್ಯಾಲೆನ್ಸ್ ಮಾಡ್ಬೇಕಲ್ಲ, ತೂಕ ಆದ ಇದಕ್ಕೆ. ಹೆಚ್ಚಾದ್ರೆ ದೇವತ್ವ ಅಂತ ಬರ್ತಾರೆ ಶಾಸ್ತ್ರ. ಪುಣ್ಯ ಹೆಚ್ಚಾದರೆ ದೇವತೆಗಳು, ಪಾಪ ಹೆಚ್ಚಾದರೆ ಗಿಡ ಮರಗಳು, ಪಾಪ ಪುಣ್ಯ ಸಮ ಆದರೆ ಮನುಷ್ಯರು ಅಂತಾರೆ. ಮತ್ತು ಇಂಥ ಮನುಷ್ಯತ್ವ ಬರೋದು ಬಹಳ ಕಷ್ಟ ಅಂದರು. ಭಾಳ ಪಾಪ ಮಾಡಿ ಗಿಡ ಮರ ಆಗ್ಬೋದು, ಏನು ದೊಡ್ಡಾಗದಂತ ಲೆಕ್ಕಲ್ದಾಗ ಮಾಡ್ಕೊಂತ ಹೋದ್ರಾಯ್ತು. ಭಾಳ ಪುಣ್ಯ ಮಾಡಿ ದೇವರಾಗಿ ಹೋಗ್ಬೋದಿಲ್ಲ ಅಂತಲ್ಲ, ದೇವತೆಗಳು. ಆದರೆ ಮನುಷ್ಯರಾಗಿ ಹುಟ್ಟಬೇಕಾದ್ರೆ ಬ್ಯಾಲೆನ್ಸ್ ತೂಕ ಆಗೋದು. ಬಂಗಾರ ತೂಕ ಅಲ್ಲ, ಅದಕ್ಕಿಂತ ಹೆಚ್ಚಿನ ತೂಕ ಆಗೋದು. ಅಷ್ಟು ಸಮ ಆಗ್ಬೇಕಲ್ರಿ. ಯಾಕ್ರಿ ಇದರಿಂದ ಏನು ಪ್ರಯೋಜನ? ಭಾಳ ಪುಣ್ಯ ಮಾಡಿ ದೇವತ್ವ ಶರೀರ ಬಂದ್ರೆ ಭಾಳ ಚಲೋ ಆಯ್ತಲ್ಲ ಅನ್ಬೋದು. ಆದರೆ ದೇವರೆಂದರೆ ಕೂಡ ಸಾವು ತಪ್ಪದು ಅಂದರು. ದೇವತೆಗಳಾಗಿ ಹುಟ್ಟಬಹುದು, ಅದು ಆತ್ಮ ಜ್ಞಾನವನ್ನು ಪಡೆದು ನಿನ್ನ ಕಲ್ಯಾಣವನ್ನು ನೀನು ಮಾಡಿಕೊಂಡು ನಾನು ಯಾರು ಅಂತ ತಿಳ್ಕೊಂಡು ನಾ ಪರಬ್ರಹ್ಮನೇ ಅಂತ ಜಯಘೋಷ ಆಗಿ ದೃಢ ಪರೋಕ್ಷ ಜ್ಞಾನ ಆಗ್ಬೇಕಾದ್ರೆ ಮಾನವನಿಗೆ ಮಾತ್ರ ನೋಡ್ರಿ. ಯಾಕೆ ಮಾನವನಿಗೆ? ಹಿಂದೆ ಕೇಳಿರಲ್ಲ, 3 ಅವಸ್ಥೆಗಳುಂಟು. ಜಾಗ್ರತ, ಸ್ವಪ್ನ, ಸುಸುಪ್ತಿ ಮಾನವರಿಗಷ್ಟೇ. ಬೇರೆ ದೇವಜಾಲಕ್ಕೆ ಜಾಗ್ರಾವಸ್ಥೆ, ಪಶುಜೀವರಿಗೆ ಸ್ವಪ್ನಾವಸ್ಥೆ, ಸ್ಥಾವರಕ್ಕೆ ಸುಸುಪ್ತಾವಸ್ಥೆ ಅಂತ ಹೇಳಿರಲ್ಲ. ಮಾನವನಿಗೆ ಮಾತ್ರ 3 ಅವಸ್ಥೆ. 3 ಅವಸ್ಥೆ ಇದ್ದಾಗ 3 ತಿಳಿಯೋಕೆ ನಮಗೆ ಸಾಧ್ಯ ಅದ. ಶಿವ ಅಂದರೆ ಯಾರು, ಜೀವ ಅಂದರೆ ಯಾರು, ಜಗತ್ತಂದ್ರೆ ಏನಂತ ತಿಳಿಲಿಕ್ಕೆ 3 ಶರೀರ ಬೇಕು, 3 ಗುಣಗಳು ಬೇಕು. ಇವೆಲ್ಲ ಕೂಡಿದಾಗ ಇಂಥ ಕಾರ್ಯವನ್ನು ಮಾಡಿ ಒಬ್ಬ ಕೋಟಿಗೊಬ್ಬ ನೀಟಾದ ಶರಣಾಗಿ ಬರ್ತದೆ. ಅಷ್ಟು ಸಾಧನೆ ಮಾಡಬೇಕು. ಅಂತ ಒಬ್ಬ ಶರಣ ಶಾಭಾಷ್ ಅಂದ್ರೆ ಸಾಕು. ಈ ಮಂದಿ ಕೋಟಿ ಮಂದಿ ಒಪ್ಪಿದಂಗೆ ನಿನಗೆ. ನಮ್ಮ ಭಾಳ ಮಂದಿ ಒಪ್ಪಿದ ಎಷ್ಟು ಮಂದಿ ಕೊಂಡಾಡಂಗಾರ. ಮನೆಗೆ ಅಂಡರು ಮಕ್ಕಳು ಕೊಂಡಾಡ್ಬೋದು, ಅಕ್ಕಪಕ್ಕದ ಮನೆ ಕೊಂಡಾಡ್ಬೋದು, ಭಾಳ ಅಂದ್ರೆ ಒಂದು ಓಣಿ ಕೊಂಡಾಡ್ಬೋದು. ಊರು ತುಂಬ ನಿನ್ನ ಕೊಂಡಾಡ್ತಾರೆ, ಸಾಧ್ಯನೇ ಇಲ್ಲ. ಇದು ಒಂದು ಓಣಿಗೆ ಸೀಮಿತ ಆಗಿವಿನ ಕೋಟಿಗೆ ಸೀಮಿತ ಆಗಿಲ್ಲ. ನಾವು ಈ ಕಾರ್ಯ ಮಾಡಿದ್ರೆ ಕೋಟಿ ಜನ, ಒಬ್ಬ ಒಪ್ಪಿದ್ರೆ ಕೋಟಿ. ಒಂದು 4-5 ಮಂದಿ ಶರಣರು ಇವನ ಬದುಕು ಸಾರ್ಥಕ ಆಯ್ತಂದ್ರೆ ಎಷ್ಟು ಓಟು ಬಿದ್ದು ನಿನಗೆ? 5 ಕೋಟಿ ಓಟು ಬಿದ್ದು.
ಅಂಥದನ್ನ ಪಡಿಲಿಕ್ಕೆ ಬಿಟ್ಟಿವಿ. ಅಜ್ಞಾನಗಳ ಊಟನ್ನ ಪಡಿಲಿಕ್ಕೆ ನಾವು ಬಡದಾಡ್ತೀವಂದ್ರೆ ಮ್ಯಾಲೆ ಇದ್ದವ್ರು ನೋಡ್ತಾರ, ಬಾ ಮಗನೇ ನನ್ನಲ್ಲಿಗಂತಾರೆ, ಬಾ ನಮ್ಮಲ್ಲಿ ಬಾ. ಹಾಗಾಗಿ ಮೇಣಿಗೆಲ್ಲ ಇಚ್ಛೆ, ದಿನಮಣಿಗೆಲ್ಲವ ಯತ್ನ. ಇಲ್ಲಿ ಆ ಸೂರ್ಯಕಾಂತ ಶಿಲೆಗೆ ಬೆಂಕಿ ಹತ್ತಲಿ ನನಗಂತ ಅಪೇಕ್ಷೆ ಇಲ್ಲ, ಸೂರ್ಯನಿಗೆ ಬೆಂಕಿ ಹಚ್ಚಬೇಕಂತ ಅವನು ಎಂಟಿಲ್ಲ. ಅವನು ಉದಯ ಆದ ತಕ್ಷಣ ತನ್ನಷ್ಟಕ್ಕೆ ತಾನೇ ಇಲ್ಲಿ ಯಾವುದು ಆ ಕಾಂತಮಣಿ ಏನಾದ್ರ ಅಲ್ಲಿ ತಾನೇ ಬೆಂಕಿ ಹತ್ತ. ಹೆಂಗತ್ತು ಸನ್ನಿಧಾನ, ಅವನ ಸನ್ನಿಧಿಯಲ್ಲಿ ನ್ಯಾಯ ಬಗೆಹರಿತಪ್ಪ. ಯಾರ ಸನ್ನಿಧಿಯಲ್ಲಿ ಸೂಗಪಿದ್ನಪ್ಪ ಅವತ್ತ ಅಂದ್ರೆ ನಿನ್ನ ಸನ್ನಿಧಿಯಲ್ಲಿ ಆ ಕಾರ್ಯ ಮುಗಿತಂತ ಅರ್ಥ, ಹೌದಲ್ಲ? ಅದರಂತೆ ಇಲ್ಲಿ ಕೂಡ ನನ್ನಲ್ಲಿ ಅಗ್ನಿ ಬೆಂಕಿ ಉತ್ಪತ್ತಿ ಆಗಲಂತ ಆ ರವಿ ಸೂರ್ಯನಿಗಿಲ್ಲ, ಮತ್ತು ಅಗ್ನಿ ನನ್ನಲ್ಲಿ ಉದಯವಾಗಲಿ ಅನ್ನುವಂಥ ಇಚ್ಛೆ ಮಣಿಗೂ ಇಲ್ಲ. ದಿನಮಣಿ ಅಂದರೆ ಸೂರ್ಯನಿಗೆ ಯತ್ನವೂ ಇಲ್ಲ, ಈ ಮಣಿಗೆ ಆಪೇಕ್ಷೆನೂ ಇಲ್ಲ. ಈ ಪ್ರಕಾರವಿದ್ದರೂ ಆ ಸೂರ್ಯ ಮತ್ತು ಆ ಸೂರ್ಯಕಾಂತ ಮಣಿಯ ಮಧ್ಯದಲ್ಲಿ ಈ ಕಾರ್ಯ ನಡೆದು ಹೋಗ್ತದೆ. ನಾವು ಇದಕ್ಕೆ ಯಾರ ಕಾರಣ? ಸನ್ನಿಧಾನ ಅಷ್ಟೇ. ಎಲ್ಲೋ ಶಿಷ್ಯನೇ ನಾನು ಹೇಳಿದ್ದನ್ನು ವಿಚಾರ ಮಾಡಿ ನೋಡಂದ್ರು. ಯಾವಾಗಲೂ ಮಹಾತ್ಮ ಗುರುಗಳು ವಿಚಾರ ಮಾಡ್ರಂತಾರ. ಸುಮ್ಮನೆ ಕೇಳಿ ಊಟ ಮಾಡಿ ಕೌದು ಓದ್ಕೊಂಡು ಮಕ್ಕಳ ಕೆಲಸ ಆಗೋದಲ್ಲಿ. ಸಾಮಾನ್ಯ ಶಾಲೆ ಕಲೆ ಹುಡುಗರು 10ನೇ ಕ್ಲಾಸಿಗೆ 10 ವರ್ಷ ಓದ್ಬೇಕಾದ್ರು ರಾತ್ರಿ ಟ್ಯೂಷನ್ನು ಎಲ್ಲ ಮಾಡಿ 10ನೇ ಕ್ಲಾಸ್ ಪಾಸ್ ಅಂದ್ರೆ ಏನು ಜೀವನ ಮುಕ್ತ ನಾವು. 10ನೇ ಕ್ಲಾಸ್ ಪಾಸ್ ಆಗ್ಬೇಕಂದ್ರೆ 10 ವರ್ಷ ಪ್ರಯತ್ನ ಅದ ಒಂದು ಹುಡುಗಂದು. ಇದು ಬ್ರಹ್ಮವಿದ್ಯೆ ಹಿಂಗೋಗಿ ಹಿಂಗೆ ಬಂದ್ರೆ ಆಗ್ಬಿಡ್ತದ, ಆತದ. ಆ ಜನ ವಿಚಾರಣೆ ಮಾಡಂಗಿಲ್ಲ. ಅಲ್ಲ, ಹುಡುಗ ಕೆಲಸಕ್ಕೆ ಬರಲಾರ್ದು 10ನೇ ತರಗತಿ ಪಾಸ್ ಆಗ್ಬೇಕಾದ್ರೆ 10 ವರ್ಷ ನಮ್ಮ ಎದುರಿಗೆ ತಿಪ್ಪಲು ಹುಡ್ತಾನೆ. ಹಗಲು ರಾತ್ರಿ ಟ್ಯೂಷನ್ನು 4 ಗಂಟೆಗೆ ಎದ್ದೇಳೋದು, ಓದೋದು, ಬರೆಯೋದು. ಎಷ್ಟು ಮಾಡಿದ್ರೆ ಏನು ಬಾಹ್ಯವಿದ್ಯೆ, ಏನು ಬ್ರಹ್ಮವಿದ್ಯೆ ಅಲ್ಲ. ಮತ್ತು ಬ್ರಹ್ಮವಿದ್ಯೆ ನಾವು ತಿಳ್ಕೊಬೇಕು ಅಂದ್ರೆ ನಾವು ಎಷ್ಟು ವಿಚಾರ ಮಾಡಿದ್ವಿ ಇಷ್ಟೇ. ಹಿಂಗೆ ಹೋಗಿ ಬಂದಳೆ ಆಯ್ತು. ಎಲ್ಲಿ ಹೋಗಿದ್ದು? ಅಪ್ಪನಲ್ಲಿ ಹೋಗಿದ್ದು. ಏನಾಯ್ತು? ಆನಂದ ಆಯ್ತು. ಆನಂದ ಆಯ್ತು. ಏನು ಆನಂದ? ಆನಂದ ಅಂದ್ರೆ ಏನಂತ? ಊಟದ ಆನಂದ ಆಯಿತು, ಪ್ರಸಾದ ಅನ್ನಲ್ಲ ಅದು. ಊಟ ಮಾಡಿದಾಗ ಆನಂದ ಆಗ್ತದೆ. ಆ ಆನಂದ ಆಗೋದು ಅಥವಾ ಪರಮಾನಂದ ಆಗೋದು ನಿನಗೆ? ಪರಮಾನಂದ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ರೂಪೇ ಮೋಕ್ಷ ಅಂದ್ರು. ಅದು ಆಗಬೇಕಾದ್ರೆ ಇಷ್ಟು ಒದ್ದಾಡಿದ್ರಿಗೆ ಆಗೋದಿಲ್ಲ. ಹಾಗಾಗಿ ಸೂರ್ಯನು ಆಕಾಶದಲ್ಲಿ ಅಂದ್ರೆ ನೆಲದ ಮೇಲೆ ಸೂರ್ಯಕಾಂತ ಮಣಿ ಅದ, ಅದು ಅಲ್ಲಿ ಅದ, ಇದು ಇಲ್ಲಿ ಅದ. ಅಂದರೆ ಒಂದಕ್ಕೊಂದು ಸಂಯೋಗ ಸಂಬಂಧ ಇಲ್ಲ. ಕೂಡ್ಯಾವೇನೆರಡು? ನಾವು ಕಡ್ಡಿ ಆದ ಅಂತ ಇಲ್ಲಿಟ್ಗಾರಿ, ಅದಕ್ಕೆ ಅಗ್ನಿಯ ಸಂಬಂಧ ಆದಾಗ ಅಕಟಿಗೆ ಬೆಂಕಿ ಹತ್ತವ, ಹೌದಾ ಇಲ್ಲ? ಯಾವ್ದಕ್ಕನ ಜೋಪಡಿಗೆ ಬೆಂಕಿ ಹಚ್ಚರಿ, ಯಾವ್ದಕ್ಕನ ಹಚ್ಚರಿ, ಅದಕ್ಕೆ ಅಗ್ನಿ ಸಂಬಂಧ, ಅದಕ್ಕೆ ತಗಿಲ್ದಾಗ ಆತದ. ಇದು ಇದ್ದಿದ್ರೆ ಆಕಾಶದಾಗ ಅದ, ಇದ್ದಿದ್ರೆ ಕೆಳಗದ. ಇಲ್ಲಿ ಹಚ್ಚಿದವ್ರು ಯಾರಪ್ಪ? ಬೆಂಕಿ ಅಂತಂದ್ರೆ ಸೂರ್ಯನ ಕಿರಣಗಳು ಆ ಒಂದು ಶಿಲಾಕಾಂತ ಮಣಿಯಲ್ಲಿ ಪ್ರಕಟ ಆಗ್ತಾವ. ಯಾವ? ಸೂರ್ಯನ ಕಿರಣಗಳು. ಸೂರ್ಯನ ಕಿರಣ ಎಷ್ಟು? 1000 ಕಿರಣಗಳು. 333 ಕಿರಣ ಬೇಸಿಗೆಯಲ್ಲಿ, ಇನ್ನೂ 333 ಕಿರಣ ಚಳಿಗಾಲದಲ್ಲಿ, ಇನ್ನೂ 333 ಕಿರಣ ಮಳೆಗಾಲದಲ್ಲಿ. ಇವು 1999 ಹೋದ್ವಲ್ಲ, ಇನ್ನೆಷ್ಟು ಉಳಿತು?
ಒಂದು ಆ ಒಂದು ಕಿರಣದಿಂದನೇ ಜಗತ್ತನ್ನೇ ಬೆಳಗ್ತೇವೆ ನೋಡ್ರಿ. ಬರೀ ಒಂದೇ ಕಿರಣಕ್ಕೆ ಇಷ್ಟು ತಳಮಳ ಆಗ್ತೇವೆ ನಾವು. ಬ್ಯಾಸಿಗೆ ಬಂದಾಗ ಒಂದೇ ಕಿರಣದ ಉಷ್ಣಕ್ಕೆ ತಾಳಂಗಿಲ್ಲ ನಾವು. ಆ 1000 ಕಿರಣ ನಮ್ಮ ಮೇಲೆ ಬಿದ್ದಿತ್ತಂದ್ರೆ ಜಗತ್ತು ಬೆಂಕಿ ಹತ್ತೋತಿತ್ತು. ಯಾಕೆ? ಸೃಷ್ಟಿಯ ನೇಮ ಆದಿದ್ದು, ಭಗವಂತ ಮಾಡಿದ್ದು, ಪರಮಾತ್ಮ ಮಾಡಿದ್ದು, ನಾವೇನು ಮಾಡಕ್ಕೆ ಬರೋದಿಲ್ಲ. ಆದರೆ ಅದರಿಂದ ಇಲ್ಲಿ ಅಗ್ನಿ ಕಟ್ಟಿಗೆ ತಪ, ಅದಕ್ಕೆ ಬೆಂಕಿಯ ಸಂಯೋಗ ಆಯಿತು, ಬೆಂಕಿ ಹತ್ತ ಅಂತ ಹಿಡ್ಗವು. ಇಲ್ಲಿ ಅದು ಅಲ್ಲಿ ಅದ, ಇದು ಇಲ್ಲೇ ಅದ, ಇದು ಹೆಂಗೆ ಹತ್ತದ ಬೆಂಕಿ ಅಂತ ಇಲ್ಲಿ ಪ್ರಶ್ನೆ ಶಿಷ್ಯನ್, ಹೆಂಗೆ ಹತ್ತದ ಎಂಬುದನ್ನು ಇಲ್ಲಿ ವಿಚಾರ ಮಾಡತಕ್ಕದ್ದಿರುತ್ತದೆ. ವಿಚಾರ ಮಾಡಬೇಕು. ಏಕೆಂದರೆ ಸೂರ್ಯಕಾಂತಮಣಿಗೆ ತನ್ನಲ್ಲಿ ಅಗ್ನಿ ಉತ್ಪನ್ನವಾಗಲಿ ಇಚ್ಛೆ ಇಲ್ಲ. ಸೂರ್ಯನಿಗೆ ಅಗ್ನಿಯನ್ನು ಹಚ್ಚಬೇಕೆಂಬುದು ಅವನಿಗಿಲ್ಲ. ಹೀಗೆ ಎರಡರಲ್ಲಿಯೂ ಇಚ್ಛೆನೂ ಇಲ್ಲ, ಪ್ರಯತ್ನ ಇಲ್ಲದಿದ್ದರೂ ಅಕಸ್ಮಾತ್ ಅಗ್ನಿ ಉತ್ಪನ್ನ ಆಯ್ತಿಲ್ಲ. ಅದಕ್ಕೇನು ಅನ್ಬೇಕು? ಅಕಸ್ಮಾತ್ ಅಂತ. ಹೆಂಗತ್ತೆ ಅಂದ್ರೆ ಗೊತ್ತಿಲ್ಲ ಅಂದ್ರೆ ಅಕಸ್ಮಾತ್ ಅಂತ. ಹೇಗೆ ಆಗೋದು ಹಾಗೆ ಈ ಸೃಷ್ಟಿಯು ಹುಟ್ಟಿರುವುದು. ಜಗತ್ತು ಹೆಂಗೆ ಹುಟ್ಟಿದ ಅಂದ್ರೆ ಹಿಂಗೆ ನೋಡಂದ್ರು. ಹುಟ್ಟಿಸ್ಬೇಕಂಬುದು ಅವನಿಗೆಲ್ಲ, ಹುಟ್ಟಬೇಕಂತ ನಮಗೆಲ್ಲ, ಆದ್ರೂ ಹುಟ್ಟಿ ಬಂದಿವೆಲ್ಲ. ಬಂದ ಮೇಲೆ ಗೊತ್ತಾಗ್ಯದ ನಾವು ಹುಟ್ಟಿವಂತ. ಹುಟ್ಟೋದಕ್ಕಿಂತ ಮುಂಚೆ ಗೊತ್ತಾಗ್ಯದ ನಮಗೆ. ಹುಟ್ಟಿದ ಮೇಲೆ ಗೊತ್ತಾಗ್ಯದ ಮುಂದೆ ಸಾವದಂತ. ಹುಟ್ಟೋದಕ್ಕಿಂತ ಮುಂಚೆ ಗೊತ್ತಾಗ್ಯದ. ಮತ್ತು ಯಾಕೆ ಹುಟ್ಟಿ ಬಂದಿವಪ್ಪ ತಮ್ಮ? ಹುಟ್ಟಬೇಕಂತ ಇಚ್ಛೆ ನಿನಗಿಲ್ಲ, ಜೀವನಿಗೆ ಹುಟ್ಟಬೇಕಂತಿಲ್ಲ, ಅವನಿಗೆ ಹುಟ್ಟಿಸ್ಬೇಕಂತ ಇಲ್ಲ. ಆದರೆ ಪರಮಾತ್ಮನ ಸನ್ನಿಧಾನ ಕರ್ತೃತ್ವದಿಂದ ಜಗತ್ತು ಯಾವ ಸೂರ್ಯನ ಕಿರಣ ಶಿಲಾಕಾಂತಮಣಿಯಲ್ಲಿ ಬಿದ್ದು ಅಗ್ನಿ ಹುಟ್ಟಿತಲ್ಲ, ಆದ್ರಂಗ ಇಲ್ಲೇನದ ಸನ್ನಿಧಾನ, ಅವನ ಸಮೀಪದಲ್ಲಿ ಅನಂತ ಕಾರ್ಯ ಆಗಿ ಹೋಗ್ತವಂತ. ಇಲ್ಲಿ ಈ ದೃಷ್ಟಾಂತದ ಅರ್ಥವನ್ನ ದಾಷ್ಟಾಂತದಲ್ಲಿ ಯೋಜನೆಯನ್ನು ಮಾಡಿ ಇಲ್ಲಿ ತೋರಿಸ್ಬೇಕಾಗಿದೆ. ದೃಷ್ಟಾಂತಗಳನ್ನ ಯಾಕೆ ಹೇಳ್ತಾ ಅಂದ್ರೆ ದ್ರಾಷ್ಟಾಂತವನ್ನ ತಿಳಿದಕ್ಕೋಸ್ಕರ ದೃಷ್ಟಾಂತ ಬೇಕು. ದೃಷ್ಟಾಂತಗಳು ಸರಿಯಾಗಿ ತಿಳಿಲಿಲ್ಲ ಅಂದ್ರೆ ದ್ರಾಷ್ಟಾಂತ ಅರ್ಥ ಆಗೋದಿಲ್ಲ. ಯಾಕೆ ಹೇಳ್ತಾರ ದೃಷ್ಟಾಂತ ಅಂದ್ರೆ ದ್ರಾಷ್ಟಾಂತ ಅರ್ಥ ಆಗಬೇಕಾಗಿತ್ತು, ನಿನ್ನ ಅನುಭವಕ್ಕೆ ಬರಬೇಕಾಗಿದ್ರೆ ದೃಷ್ಟಾಂತದ ಅನುಭವ ಆಗಬೇಕು. ಹಾಗಾಗಿ ಪರಮಾತ್ಮ ಎಂಬ ಅರ್ಕನಿರೆ, ಆಕಾಶದಲ್ಲಿ ಸೂರ್ಯನಿರೆ, ಅದರಂತೆ ಪರಮಾತ್ಮನೆಂಬ ಅರ್ಕ ಇರೆ. ಅಂದ್ರೆ ಸೂರ್ಯನಿರಲಾಗಿ ನೋಡ್ರಿ, ಅರ್ಕ ಅಂದ್ರೆ ಇಲ್ಲಿ ಸೂರ್ಯನಿಗೆ ಅರ್ಕ ಅಂದ್ರು, ಅಲ್ಲಿ ದಿನಮಣಿ ಅಂದ್ರು, ಅಲ್ಲಿ ಮಾರ್ಥಂಡ ಅಂದ್ರು, ಅಲ್ಲಿ ರವಿ ಅಂದ್ರು. ಸೂರ್ಯನಿಗೆ ಬಹಳ ಹೆಸರಾವ. ನಾವು ಒಂದು ಹೆಸರು ಗೊತ್ತಿದ್ದು ಇನ್ನೊಂದು ಗೊತ್ತಿಲ್ಲ ಅಂದ್ರೆ ಅಲ್ಲಿ ಸೂರ್ಯ ಅಂತ ಬರದಾರ, ಇಲ್ಲಿ ಅರ್ಕ ಅಂತ ಬರದಾರ, ಏನಂತ ವಿಚಾರ ಮಾಡ್ತಿದ್ದೆ. ಅದಕ್ಕೆ ಗುರುಮುಖದಿಂದ ಕೇಳ್ಬೇಕಂತ ಅರ್ಥ. ಇಲ್ಲಿ ಪ್ರಕೃತಿ ಎಂಬುದೇ ಮಣಿ ಅಂತ ಒಳಗ, ದೇಹದ ಒಳಗ, ಜಗತ್ತಿನೊಳಗ ಪ್ರಕೃತಿ ಎನ್ನುವುದೇ ತ್ರಿಗುಣಾತ್ಮಕ ಸಾಮ್ಯರೂಪ ಪ್ರಕೃತಿ. ಇಲ್ಲಿ ವೈಕಾರಿಕ ಅಹಂಕಾರ, ತೈಷ ಅಹಂಕಾರ, ಭೂತಾದಿ ಅಹಂಕಾರ ಅಂತ ಮೂರಾವ. ಇವೇ ಏನು ಅಂದ್ರೆ ಮಣಿ ಇದ್ದಂಗ, ಶಿಲಾಕಾಂತ ಮಣಿ ಇದ್ದಂಗ. ಇಲ್ಲಿ ತತ್ವವೆಂಬ, ತತ್ವ ಅಂದ್ರೆ ಸಮಸ್ತ ತತ್ವಗಳು. ತತ್ವ ಬೇರೆ, ತತ್ವ ಬೇರೆ. ಒಂದು ಕೊಂಬೆ ಹಿಂಗೆ ಸೀಳಿದರೆ 25 ಅಥವಾ ಸೀದಾ ಮಾಡಿದ್ರೆ ಒಂದೇ ಅದ. ಎಷ್ಟಾವ ರಾಮಾಯಣ ಶಾಸ್ತ್ರದ. ತತ್ ಅಂದ್ರೆ ಒಂದು, ತತ್ವ ಅಂದ್ರೆ 25. ಎಷ್ಟು ಫರ್ಕ ಅದ ನೋಡ್ರಿ. ಹಾಗೆ ಉಕ್ತ ದೃಷ್ಟಾಂತದಂದೇ ಪರಮಾತ್ಮನೆಂಬ ಸೂರ್ಯನು ಪ್ರಕೃತಿ ಎಂಬ ಸೂರ್ಯಕಾಂತಮಣಿಯಲ್ಲಿ ತತ್ವ ತಾತ್ವಿಕಗಳೆಂಬ ಅಗ್ನಿಯು ತನ್ನಿಂದ ತಾನೇ ಉದಯವಾಗುತ್ತದೆ. ಸೂರ್ಯನಲ್ಲಿ ಕಿರಣಗಳು ಯಾರನ್ನ ಹೋಗಿ ಬಟನ್ ಒತ್ತಿ ಚಾಲು ಮಾಡಿ ಬಂದಾರೆ ಅಲ್ಲಿ.
ಸೂರ್ಯ ಹುಟ್ಟಿದ ಉದಯ ಆದ ತಕ್ಷಣ ಅವನ ಕಿರಣಗಳು ತತ್ಕಾಲದಲ್ಲಿ ಉದಯ ಆಗ್ತಾವ. ಮತ್ತೆ ಅದರಂತೆ ತನ್ನಲ್ಲೇ ಉದಯವಾಗಿ ಸೂರ್ಯ ಮತ್ತು ಮಣಿ ಇವೆರಡಕ್ಕೂ ಇಚ್ಛಾ ಯತ್ನಗಳು ಇಲ್ಲ ನೋಡ್ರಿ. ಸೂರ್ಯನಿಗೆ ಬೆಂಕಿ ಹಚ್ಚಬೇಕಂತಿಲ್ಲ, ಬೆಂಕಿ ಹಚ್ಚಬೇಕಂತಿದ್ದಕ್ಕಿಲ್ಲಲ್ಲ. ಅದರಂತೆ ಇಲ್ಲಿನೂ ಪರಮಾತ್ಮನಿಗೆ ಮತ್ತು ಈ ಪ್ರಕೃತಿಗೆ ಯಾವ ಸಂಬಂಧ ಇಲ್ಲ. ಅದ್ರ ಪಾಡಿಗೆ ಅದು, ಇದ್ರ ಪಾಡಿಗೆ ಇದು. ಆದರೆ ಸನ್ನಿಧಾನ ಮೂಲಕ ಸೂರ್ಯಕಾಂತ ಮಣಿಯಲ್ಲಿ ಅಗ್ನಿಯು ಹೊರಟಂತೆ, ಅಗ್ನಿ ಬಂತಿಲ್ಲ ಹೊರಗೆ, ಯಾರು ಹಚ್ಚರಲ್ಲಿ? ತಾನೂ ಹಚ್ಕೊಂಡಿಲ್ಲ, ಸೂರ್ಯನು ಬಂದ ಹಚ್ಚಿಲ್ಲ. ಸುಮ್ಮನೆ ಅವನ ಎದುರುಗಡೆ ನಡೀತು. ಇಲ್ಲೆಲ್ಲ ಸೃಷ್ಟಿಯಲ್ಲಿ ಅನಂತ ಕಾರ್ಯ ಆಗ್ತವ. ಹೀಗೆ ತಸ್ಯ ಕರ್ತಾರಮಪಿ ಮಾಂ ಅಕರ್ತಾರಂ ವಿಧಿ ಅಂತ ಒಂದು ಪ್ರಮಾಣ ಕೊಡ್ತಾರ, ಗೀತೆಯ ಪ್ರಮಾಣ. ಹಾಗಾಗಿ ಸೃಷ್ಟಿಗೆ ನಾನು ಕರ್ತನಂತೆ ತೋರಿದರೂ ನಾನು ಅದಕ್ಕೆ ಕರ್ತನಲ್ಲ. ಬೆಂಕಿ ಹಚ್ಚಕ ನಾನೇ ಕಾರಣ ಅಂತ ನೀವು ಅನ್ಬೋದು ಸೂರ್ಯನಿಗೆ, ಆದರೂ ನಾನು ಕಾರಣ ಅಲ್ಲ. ಮತ್ತು ನಾನು ಸನ್ನಿಧಾನದಲ್ಲಿ ಹತ್ತದ ನಾ ಏನು ಮಾಡಲ ಅಂತ ನನಗೇನು ಸಂಬಂಧ? ಅದಕ್ಕೆ ಈಶ್ವರನ ಸನ್ನಿಧಾನ ಕರ್ತೃತ್ವದಿಂದನೇ ಇವೆಲ್ಲ ಕಾರ್ಯ ನಡೀತಾವೆ. ಆದರೂ ಕೂಡ ಈ ಕಾರ್ಯದ ಫಲಗಳೇನದ ಈಶ್ವರನಿಗೆ ಸಂಬಂಧ ಇಲ್ಲ. ಅವನಿಗೇನ ಸಂಬಂಧ? ಮತ್ತು ನೀನು ವಿಚಾರ ಮಾಡು. ನಿನ್ನ ದೇಹದಲ್ಲಿ ಆನಂದ ಅಂತ ಹೇಳ್ತಲ್ಲ, ನೀವೆಲ್ಲ ಇಲ್ಲಿವರೆಗೆ ಶಾಸ್ತ್ರ ಕೇಳಿದ ನಾವೇ ಬ್ರಹ್ಮ, ನಾವೇ ಆತ್ಮ, ನಾವೇ ಪರಮಾತ್ಮ ಅಂದರೆ ಪರಮಾತ್ಮಗೆ ಸಂಬಂಧ ಅವೇನು? ಯಾವ ಸಂಬಂಧ ಇಲ್ಲ. ಅನ್ನಮಯ ಕೋಶ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಪಂಚಕೋಶಗಳು ಕೂಡ ಸಮೀಪ ಬರಂಗಿಲ್ಲ. ಸೂರ್ಯನ ಎದುರಿಗೆ ಸೂರ್ಯನ ರಥಕ್ಕೆ ಕತ್ಲು ಕಾಣಲಿಲ್ಲ ಅಂತಿದವರಿಗೆ. ಸೂರ್ಯನ ರಥಕ್ಕೆ ಅಶ್ವಗಳಂತ ಕುದುರೆ, ಆ ಕುದುರೆ ಹೋದಂಗೆಲ್ಲ ಬೆಳಕೇ ಬೆಳಕಾದವನ್ನ ಕತ್ತಲೆ ಎಂದನ್ನು ಕಾಣ್ತದ. ಸೂರ್ಯನ ಅಶ್ವಗಳಿಗೆ ಕಂಡಿಲ್ಲ ಅಂದರೆ ಆ ಸೂರ್ಯನಿಗೆ ಕತ್ತಲು ಕಾಣ್ತದೆ. ಸೂರ್ಯನ ಕುದುರೆಗಳೇ ನೋಡಿಲ್ಲ ಕತ್ಲವು. ಅವೆಲ್ಲಿ ಹೋಗ್ತಾವ? ಮುಂದೆ ಬೆಳಕೇ ಬೀಳ್ತದೆ, ಕತ್ಲೆ ಯಾವ ನೋಡ್ಬೇಕು ಅವು. ಅದರಂತೆ ಜೀವಾತ್ಮ ವಿಚಾರ ಮಾಡಿದ್ರೆ ಇವನಿಗೆ ಅಜ್ಞಾನ ಕಾಣಂಗಿಲ್ಲ, ಈಶ್ವರಿಗೆ ಅಜ್ಞಾನ ಕಾಣ್ತದಂತ. ಇವನಿಗೆ ಕಂಡಿಲ್ಲ, ವಿಚಾರ ಮಾಡಬೇಕಷ್ಟೆ. ಹಾಗೆ ಈ ಕಾರಣದಿಂದ ಪರಮಾತ್ಮನು ವಿಕಾರ ಅಲ್ಲ ನೋಡಪ್ಪ. ಕುಂಬಾರ ವಿಕಾರ ಆದಂತೆ ಕೊಡವನ್ನು ಸೃಷ್ಟಿ ಮಾಡಿ ಕೊಡವು ನಾಶ, ಕುಂಬಾರ ನಾಶ ಆತನ. ಅದರಂತೆ ಜಗತ್ತಿನಲ್ಲಿ ಈಶ್ವರನಿಂದ ಇದೇನನ್ನ ತೋರಿದ್ರು ಕೂಡ, ಇವೆಲ್ಲ ನಷ್ಟ ಆದರೂ ಕೂಡ ಇವು ನಷ್ಟ ಆತವ, ಕುಂಬಾರ ನಷ್ಟ ಆತವ. ಅದಕ್ಕೆ ಜಗತ್ತೆಲ್ಲವೂ ನಷ್ಟ ಆದರೂ ಕೂಡ ಈಶ್ವರ ನಾಶ ಇಲ್ಲ. ಅಂದರೆ ಜಗತ್ತು ವಿಕಾರ ಆಗ್ತದ, ಈಶ್ವರನ ಅವಿಕಾರಿ ಅಂತ ನೀನು ಅರ್ಥವನ್ನು ಮಾಡು ಅಂತ ಇಲ್ಲಿ ಹೇಳಿದರು. ಮತ್ತೆ ಮುಂದೆ ಹೋಗ್ತಾ ಗುರುಗಳೇ, ನೀವೇ ಹೇಳಿದ ಅರ್ಥಕ್ಕೂ ದೃಷ್ಟಾಂತಕ್ಕೂ ಸರಿ ಹೋಗೋದು ಸರಿ ಕಾಣಂಗಿಲ್ಲಂತಾನ ಶಿಷ್ಯ. ಯಾಕಂದ್ರೆ ಸೂರ್ಯನು ಬೇರೆ, ಸೂರ್ಯಕಾಂತಮಣಿ ಬೇರೆ. ಸೂರ್ಯ ಆಕಾಶ, ಸೂರ್ಯಕಾಂತಮಣಿ ಭೂಮಿ ಮೇಲೆ ಬೇರೆ ಬೇರೆ. ಆದ್ದರಿಂದ ಅದರಲ್ಲಿ ಅಗ್ನಿ ಹುಟ್ಟಿದ್ರೆ ಹುಟ್ಟಬಹುದು, ಹುಡ್ತಾವಂತ ಇಟ್ಕೊಂಬರಿ. ಅದರಂತೆ ಈ ಏಕಾತ್ಮ ಎಲ್ಲವೂ ತಾನೇ ಅಂತ ಹೇಳ್ತಾರಲ್ಲ, ಇಲ್ಲಿ ಬೇರೆ ಬೇರೆ ಅಂತಾರೆ. ಏಕಾತ್ಮ ಅವನೇ ಪರಮಾತ್ಮ ಒಬ್ಬನೇ ಅಂತೀರಿ, ಮತ್ತು ಇನ್ನೊಬ್ಬರಲ್ಲಿ ಆರಂತ ಹೆಂಗೆ ಹೇಳಕ್ ಬರ್ತದ? ಇಲ್ಲಿ ಮಣಿ ಇದ್ದಂಗೆ ಬೇಕಲ್ಲ ಏನು ಹೇಳಕ. ಇದರಲ್ಲಿ ಆ ಮಾತು ಸಂಭವಿಸಲಾರದು ತಮ್ಮ. ನೀನು ಬಹಳ ದೂರ ಹೋಗಿ ವಿಚಾರ ಮಾಡಕತ್ತಿದ್ದಿ, ಅಲ್ಲಿ ಸಂಭವಿಸದು ಅಂತ ಹೇಳಿದ್ರೆ ಅದಕ್ಕೆ ಮುಂದೆ ಹೇಳುವ ಪ್ರಕಾರ ಗುರುಗಳು ಉತ್ತರವನ್ನು ಕೊಡುತ್ತಾರೆ. ಯಾರು ಕೊಡ್ತಾರೆ ಉತ್ತರ? ಗುರು ಕೊಡ್ತಾನೆ.
ಕೇಳಿದವ್ರು ಯಾರು? ಶಿಷ್ಯ. ಮತ್ತು ಈ ಶಾಸ್ತ್ರಗಳನ್ನು ಹೇಗೆ ಕೇಳಬೇಕಂತ ವಿಚಾರ ಮಾಡಿದ ಗುರು ಶಿಷ್ಯರಾಗಿ ಪೇಳುವುದೈಸೆ. ಶಿಷ್ಯತ್ವದಿಂದ ಕೂಡಿದವನು ಮೋಕ್ಷದ ಅಪೇಕ್ಷೆ ಆಗಬೇಕು, ಗುರುತತ್ವದಿಂದ ಕೂಡಿದ ಗುರು ಆಗಬೇಕು. ಇಂಥ ಗುರು ಶಿಷ್ಯರ ಮೇಳೆ ಏನದ ಅದು ಆತ್ಮಜ್ಞಾನದ ಅನುಭವ ಬರ್ತದೆ. ಅವ್ರು ಯಾರೇ ಇರಲಿ, ಆ ಪಂಥ ಮತ ಜಾತಿ ಸಂಪ್ರದಾಯ ಏನು ನೋಡಂಗಿಲ್ಲ, ಇಲ್ಲಿ ಕಿತ್ತು ಹಾಕದ ಯಾವ ಸಂಬಂಧ ಇಲ್ಲಿ. ಆ ಶಿಷ್ಯನ ಅಪೇಕ್ಷೆ ಏನದ, ಗುರುವಿನ ಬೋಧೆ ಏನದ, ಎರಡೇ ನೋಡೋದು. ಹಾಗಾಗಿ ಎಲೆದೇವ ರವಿ ಬೇರೆ ಶಿಲೆ ಬೇರೆ ಆಗಲ ಉಜ್ವಲನ ಅಹುದಲ್ಲಿ ಅದರಿಂದ ಏಕಾತ್ಮನೊಳಗೆ ಎಂತೂ ಸಲುವುದೇನೆ ಕೇಳು ಅಂದ್ರು. ಎಲೆ ಉಜ್ವಲ ಅಂದ್ರು ಕೂಡ ಬೆಂಕಿಗೆ ಎಷ್ಟು ಒಂದು ನುಡಿಗೆ ಒಂದೊಂದು ಶಬ್ದ ಬೇರೆ ಹಾಕ್ಯಾರ ನೋಡಿ ನಿಜಗೊಂಡ್ರು. ಒಂದೊಂದು ನುಡಿ ಒಂದೊಂದು ಶಬ್ದ ಬೇರೆ. ಹಾಗೆ ಕೇಳಿದಾಗ ಗುರುಗಳು ಸೂರ್ಯನು ಬೇರೆ ಮಣಿ ಬೇರೆ ಆದ್ದರಿಂದ ಅದರಲ್ಲಿ ಅಗ್ನಿ ತೋರಬಹುದು. ಇದರಂತೆ ಕಾರ್ಯ ಪ್ರಪಂಚಕ್ಕಿಂತಲೂ ಕಾರಣವಾದ ಪರಮಾತ್ಮನ ಬೇರೆಲ್ಲ ಅಂದ್ರಲ್ಲ, ಪರಮಾತ್ಮ ಬೇರೆಲ್ಲ ಜೀವಾತ್ಮ ಬೇರೆಲ್ಲ ಅಂತ ಹೇಳಿರಿ. ಅಂದಮೇಲೆ ಎರಡಕ್ಕೂ ಅಭೇದ ಅಂತ ಅರ್ಥ ಆಯ್ತು. ಭೇದ ಇಲ್ಲ ಅಲ್ಲಿ. ಭೇದ ಇಲ್ದಾಗ ಉತ್ಪನ್ನ ಹೆಂಗಾಯ್ತು? ಶಿಲಾಕಾಂತಮಣಿ ಇದು ಸೂರ್ಯನಿಗೂ ಭೇದ ಅದ. ಈ ಶಿಲಾಕಾಂತಮಣಿಯಲ್ಲಿ ಬೆಳಗ್ಗೆ ನೋಡಿದ್ರೆ ಬರೀ ನೀರು ಇರ್ತದೆ, ನೀರಿನ ಅಂಶ ಇರ್ತದೆ. ಸೂರ್ಯನಲ್ಲಿ ಉಷ್ಣದ ಅಂಶ ಅದ. ಅವು ಬೇರೆ ಬೇರೆ ಗುಣ ಇರೋದಕ್ಕೆ ಅಲ್ಲಿ ಬೆಂಕಿ ಹತ್ಬೋದಪ್ಪ. ಇಲ್ಲಿ ಶಿವಜಿಯವರು ಒಂದೇ ಅಂತಿದ್ದೀವಿ, ಇಬ್ಬರು ಗುಣ ಒಂದೇ ಅಂದಮೇಲೆ ಹೀಗಿರಲು ಉತ್ಪತ್ತಿ ಕಥನ ಪ್ರೇರ್ಯ, ಅವನ ಹೆಂಗ ಪ್ರೇರಣೆ ಮಾಡ್ತಾನ, ಹಿಂಗ ಪ್ರೇರಣೆ ಒಳಗಾಗ್ತಾನ ಅಂತ ಸಂಶಯ ಮಾಡಿದರೆ ಮತ್ತೊಂದು ದೃಷ್ಟ ಅಂತ ಹೇಳ್ತು ಅಂದ್ರೆ ಏನು? ಹೇ ಪುತ್ರ, ಸೃಷ್ಟಿಯ ಉತ್ಪತ್ತಿ ಕಥನವು ಭೇದವಾಗಿದ್ದಲ್ಲಿ ಸಂಭವಿಸುತ್ತದೆ ಎಂಬ ನಿಯಮ ಇಲ್ಲ. ಅದಕ್ಕೆ ಮುಮುಕ್ಷಗಳಾದವರು ಜಗತ್ತು ಹೆಂಗಾಯ್ತು, ಇದನ್ನು ಯಾರು ಮಾಡಿದ್ರು, ಏನು ತಗೊಂಡು ಮಾಡಿದ್ರು ಅಂತ ತಲೆ ಕೆಡಿಸಕ್ಕೆ ಹೋಗ್ಬೇಡ್ರಂದ್ರು ಅವರು. ಯಾಕಂದ್ರೆ ನಿಖರವಾಗಿ ಇವತ್ತಿಗೂ ಜಗತ್ತು ಹೆಂಗೆ ಹುಟ್ಟದಂತ ಯಾರು ಹೇಳಿಲ್ಲ. ಸುಮ್ಮನೆ ಶಿಷ್ಯರ ಸಂಶಯ ಕೇಳಕ ಅನಂತ ಪ್ರಕಾರ ಹೇಳ್ತಾ ಬಂದಾರ. ಇದು ಲಕ್ಷ್ಯದಾಗಿರ್ಲಿ ನಿಮ್ಗೆ. ಇದೇ ನಿಜಗುಂಡರು ಅನುಭವ ಸಾರದಲ್ಲಿ ಸೃಷ್ಟಿ ನೇಮ ಬೇರೆ ಹೇಳ್ಯಾರ, ಪರಮಾನುಭವದಲ್ಲಿ ಒಂದು ಪ್ರಕಾರ ಹೇಳ್ಯಾರ, ಕೈವಲ್ಯ ಪದ್ಧತಿಯಲ್ಲಿ ಒಂದು ಪ್ರಕಾರ ಹೇಳ್ಯಾರ, ಮತ್ತು ಪಾರಮಾರ್ಥ ಗೀತೆಯಲ್ಲಿ ಕೂಡ ಒಂದು ಪ್ರಕಾರ ಹೇಳ್ಯಾರ. ಒಬ್ಬರೇ ನಿಜಗುಣರು ಸೃಷ್ಟಿ ಇಷ್ಟ ಪ್ರಕಾರ ಒಂದೇ ಪ್ರಕಾರ ಆಗ್ಬೇಕಲ್ಲ, ಇಷ್ಟ ಪ್ರಕಾರ ಯಾಕಾಯ್ತು ಹೆಂಗಾಯ್ತು ಅಂತ ಕೇಳಿದ್ರೆ ಶಿಷ್ಯರ ಸಂಶಯ ಯಾವ ಪ್ರಕಾರ ಮುನ್ನೋ ಗೊತ್ತಾ? ಅದ್ರ ಪ್ರಕಾರ ಉತ್ಪತ್ತಿ ಮಾಡಿ ಮತ್ತೇನು ಮಾಡಿದ್ರು? ನೇತಿ ಶಾಸ್ತ್ರ, ಮತ್ತೆ ಇದು ನೀನಲ್ಲ ಇದು ನೀನಲ್ಲ ಅಂತ ಅಲ್ಲಗಡದು ಇದೇ ನೀನು ಅಂತ ದಶಮ ಪುರುಷನಿಗೆ ಮಸ್ತಕದ ಮೇಲೆ ಹಸ್ತವನ್ನಿಟ್ಟು ನೀನೇ ಹತ್ತನೇವನು ಅಂತ ದೃಢ ಮಾಡಿದಂಗ ಇವೆಲ್ಲವೂ ಮಿಥ್ಯಾದ, ನೀನೇ ಸತ್ಯ ಅಂತ ಸದ್ಗುರು ಬೋಧ ಮಾಡ ನಿಯಮ ಅದ. ಅದಕ್ಕೆ ಹೇಳ್ತಾರೆ ಇಷ್ಟೆಲ್ಲ ಹೇಳಿ ನೀನೇ ಪರಬ್ರಹ್ಮ ಅಂದ್ಬಿಟ್ರು. ನಾ ಪರಬ್ರಹ್ಮ ಅಂದಾಗ ಏನಾಗಬೇಕು? ನಮ್ಮ ವೃತ್ತಿ ಅಂದರೆ ನನಗೆ ಸಾವಿಲ್ಲ ಅಂತಕ್ಕಂಥ ದೃಢಜ್ಞಾನ ಆಗ್ಬೇಕು, ಅಷ್ಟು ಆನಂದ ಆಗ್ಬೇಕು ನೋಡ್ರಿ. ಅಲ್ಲಿವರೆಗೆ ಶಾಸ್ತ್ರ ಕೇಳಬೇಕು. ಪರಬ್ರಹ್ಮ ಪರಮಾತ್ಮ ಅಂತ ಹೇಳಿದಾಗ ನನ್ನ ಸಾವೇ ಇಲ್ಲ ಅನ್ನೋದು, ಸಾವು ದೂರ ಆಗ್ಬೇಕು, ಭಯ ದೂರ ಆಗ್ಬೇಕು, ಭಯ ದೂರ ಆಗ್ಬೇಕು. ಸಾವು ಅಂತ ತಪ್ಪಂಗಿಲ್ಲ, ಆ ಪ್ರಶ್ನೆ ಬೇರೆ. ಸಾವಿನ ಭಯ ಹೋಗ್ಬೇಕಾಗ್ಯದ ನಮಗೆ. ದುಃಖ ಆಗೋದು ಯಾವುದರಿಂದ? ಸಾವಿನಿಂದ ದುಃಖ ಆಗಿಲ್ಲ, ಸಾಯ್ತೀನಿ ಅಂತ ಭಯದಿಂದ ದುಃಖ ಆಗ್ಯದ. ಆ ದುಃಖ ದೂರ ಮಾಡೋದಕ್ಕೆ ಕೇಳಬೇಕು. ನೋಡು, ಮಳೆಗಳಂ ತಾನೇ ಭೂತಳದಲ್ಲಿ ಕರೆದು ತಜ್ಜಲದಲ್ಲಿ ಪೊಕ್ಕು ಪಡಿಬಿಂಬ ರೂಪದೆಂ ಸುಳಿವ ರವಿಗೆ ಯತ್ನವಿರದಂತೆ.
ನೋಡು, ಹೇಗೆ ಪ್ರಯತ್ನ ಇಲ್ದಂಗೆ ಜಗತ್ತಿನಲ್ಲಿ ಏನೇನೋ ಕಾರ್ಯಗಳಾಗ್ತವ, ನೀನು ಸರಿಯಾಗಿ ನೋಡಿಲ್ಲ ಅಷ್ಟೆ. ಈ ಕಾರ್ಯಗಳು ನಿನ್ನ ಬಿಟ್ಟೇ ನಡೆದಲ್ಲ, ನಿನ್ನ ಕಣ್ಮುಂದೆ ನಡೀತಾವ. ಆದ್ರೆ ನಾವು ಅದನ್ನ ನೋಡೋಕೆ ಹೋಗಿಲ್ಲಲ್ಲ. ಯಾಕಂದ್ರೆ ಸಾಮಾನ್ಯ ಜ್ಞಾನದಿಂದ ನೋಡ್ಲಿಕ್ಕೆ ಹೋದರೆ ತಿಳಿಯಂಗಿಲ್ಲ ಅವು. ಅದಕ್ಕೆ ವಿವೇಕ ದೃಷ್ಟಿಯಿಂದ ನೋಡಿದಾಗ ಗೊತ್ತಾಗ್ತದೆ, ಓ ಹಿಂಗಾದ. ಇಲ್ಲೇನದ, ಮಳೆಗಳ ಅಂದರೆ ವ್ಯಷ್ಟಿಗಳು ಅಂತ. ಮಳೆ ಅಂದರೆ ಜಲ. ಯಾವಾಗ ಸೂರ್ಯ 333 ಕಿರಣದಿಂದ ಸಮುದ್ರ, ಹಳ್ಳ, ನದಿ ಅಲ್ಲೆಲ್ಲಿ ಇದ್ದಂಥ ನೀರನ್ನು ಜಗ್ತಾನೆ ಮೇಲೆ 333 ಕಿರಣದಿಂದ. ಆ ಜಗ್ಗಿದ ನೀರನ್ನು ತಡೆ ಹಿಡಿತಾನ ಮತ್ತೆ 333 ಕಿರಣದಿಂದ ಟಾಕಿದ್ದಂಗೆ. ಅದು ನದಿ ನೀರು ಇಲ್ಲಿ ಟ್ಯಾಂಕಿಗೆ ಫುಲ್ ಮಾಡ್ತಾರಲ್ಲ, ಆಮೇಲೆ ಎಲ್ಲಿ ಬೇಕಾದಲ್ಲಿ ಬಿಡ್ತದೆ. ಅದಂಗೆ 333ರಿಂದ ಹಿಡಿತದ, 333 ಕಿರಣದಿಂದ ತಡಿತದ. ಇನ್ನು ಮಳೆಗಾಲದಲ್ಲಿ 333 ಕಿರಣದಿಂದ ಬಿಡ್ತದೆ ನೋಡು. ಮನೆಗೆ ಬಂದ್ಬಿಟ್ಟು ನೀರವು ಸೀದಾ ನದಿಯಿಂದ ಬಂದವನ ಮನೆಗೆ. ಸಿಸ್ಟಮ್ ಅದಲ್ಲ, ಇಲ್ಲಿ ಸಿಸ್ಟಮ್ ಅದ. ಆದ್ರೆ ಬರಲಿ, ಸೂರ್ಯನು ಜಲವು ತಾನೇ ಆಗಿರುವನು. ಸೂರ್ಯನ ಕಿರಣದಲ್ಲ, ನೀರು ಯಾರಾದಂಗೆ ಐತಿ ಇಲ್ಲಿ. ಸೂರ್ಯನ ಕಿರಣಗಳೇ ನೀರಂತ ಅರ್ಥ ಆಯ್ತಿಲ್ಲ. ನೀರೇ ತಾನಾಗಿ ಆ ಭೂತಳದಲ್ಲಿ ಕರೆದೊಂದು ಸುರಿದು ಮಳೆಗಾಲದಲ್ಲಿ ತಜ್ಜಲದಲ್ಲಿ ಪೊಕ್ಕು ಮತ್ತೆ ತಾನು ಸುರಿದಂಥ ನೀರಿನಲ್ಲೇ ತಾನೇ ಪ್ರತಿಬಿಂಬ ಆಗಿ ತೋರ್ತಾನೆ ನೋಡ್ರಿ. ಸೂರ್ಯನ ಪ್ರತಿಬಿಂಬ ಬೀಳ್ತದ ಇಲ್ಲ ಅಲ್ಲಿ. ಮತ್ತು ಆ ಸೂರ್ಯ ಬೇರೆ, ಈ ಸೂರ್ಯ ಬೇರೆ. ಸೂರ್ಯ ಮಳೆನೂ ಅದ, ಮಳೆಯಲ್ಲಿ ನೀರಿನಲ್ಲಿ ಪ್ರತಿಬಿಂಬನೂ ಅದ, ಮತ್ತು ಪ್ರತಿಬಿಂಬನ ಆಗಿ ಬಿಂಬದಿಂದ ಪ್ರೇರೇಪಿಸುತ್ತಾನೆ. ಪ್ರೇರಣೆ ಮಾಡೋರು ಯಾರು? ಮತ್ತೆ ಸೂರ್ಯನೇ. ಒಬ್ಬ ಸೂರ್ಯ ಇಷ್ಟು ಕಾರ್ಯ ಮಾಡ್ತಾನೆ ನೋಡ್ರಿ, ಒಬ್ಬನೇ ಅಲ್ಲ, ಇಷ್ಟು ಕಾರ್ಯ ಮಾಡೋನು. ಹಾಗಾಗಿ ಹೀಗೆ ಸೂರ್ಯನು ಏಕಾತ್ಮಲ್ಲ, ಒಬ್ಬನೇ ಅಲ್ಲ, ಒಬ್ಬನೇ ಆಗಿದ್ದು ಎಲ್ಲ ವ್ಯವಹಾರಗಳು ನಡೀತಾವಿಲ್ಲ ಇಲ್ಲಿ. ಅಲ್ಲಿ 3 ಮಂದಿ ಯಾರೇ. ಆದರೂ ಈ ಎಲ್ಲ ವ್ಯವಹಾರಗಳನ್ನು ಆ ಸೂರ್ಯನು ತನ್ನ ಇಚ್ಛಾ ಯತ್ನದಿಂದ ಮಾಡಿಲ್ಲ. ಸೂರ್ಯನಿಗೆ ಯತ್ನನೂ ಇಲ್ಲ, ಪ್ರಯತ್ನನೂ ಇಲ್ಲ, ಏನೊಂದು ಇಲ್ಲದೆ ಸೂರ್ಯನ ಸನ್ನಿಧಾನದಲ್ಲಿ ಸಹಜವಾಗಿ ನಡೆದಂಥ ಘಟನೆಗಳು. ಸೂರ್ಯ ಸನ್ನಿಧಾನ ಆತವಿಲ್ಲ. ಸೂರ್ಯನಿಗೆ ನೀವು ಪ್ರಯತ್ನ ಮಾಡ್ಕೊಂತ ಕುಂತಾನೆ. ನಾವು ಇಲ್ಲಿ ನೀರು ಏರಿಸ್ಬೇಕು, ಟ್ಯಾಂಕ್ ತುಂಬಬೇಕು, ಮತ್ತು ತುಂಬಿದ ಮೇಲೆ ಇಲ್ಲಿ ಕಡೆ ಬಿಡಬೇಕು, ಸ್ಪಾನರ್ ಬೇಕು, ಪೈಪ್ ಬೇಕು, ಆ ವೀಲ್ ಬೇಕು ಅಂತ ಬೇಕು. ಇಲ್ಲಿ ಕಾರ್ಯ ಆಗ್ಬೇಕಾದ್ರೆ ಅಲ್ಲಿ ಕಾರ್ಯ ಏನಿಲ್ಲ, ಸುಮ್ಮನೆ ನಡೀತದಂತ. ಅದೇ ಪ್ರಕಾರವಾಗಿ ಕಾರ್ಯಗಳು ಸೂರ್ಯನಿಗೆ ಸಂಬಂಧವಿಲ್ಲ. ಸೂರ್ಯನನ್ನು ಬಿಟ್ಟು ಈ ಕಾರ್ಯಗಳು ಆಗಿಲ್ಲ. ಸೂರ್ಯನ ಸಂಬಂಧ ಅದೇನಿದು? ಅದಕ್ಕೆಲ್ಲ ಸಾಕ್ಷ್ಯ. ಅವನು ಬಿಟ್ಟಾಗ್ಯವನು, ಬಿಟ್ಟಾಗಿಲ್ಲ. ಹೀಗೆ ಕಿಂತು ಸೂರ್ಯನ ಸಾನ್ನಿಧ್ಯ ಬಲದಿಂದ ಅಂದರೆ ಸನ್ನಿಧಾನದಿಂದ ಇವು ನಡೀತಾವ. ಹಾಗೆಯೇ ಸೂರ್ಯನಲ್ಲಿ 1000 ಕಿರಣ ಅಂತ ಮೊದಲು ಹೇಳೇವಲ್ಲ, ಈ ರೀತಿ ಬಿಸಿಲಿನ ಕಿರಣಗಳು ನೀರನ್ನು ಹೀರಲು ಪ್ರತಿಬಿಂಬಗಳು ಬಿಂಬದೊಡನೆ ಏಕರೂಪವಾಗುತ್ತವೆ. ಎಲ್ಲಿ ನೀರಿದ್ದ ತಾರ ಬಿಂಬ ಇರ್ತದ, ಪ್ರತಿಬಿಂಬ. ಆ ನೀರು ಕರಗಿತು ಅಂದರೆ ಪ್ರತಿಬಿಂಬ ಅದ್ರಾಗ ಲೀನ ಆಗ್ತದೆ ನೋಡಿ. ಎಲ್ಲಿ ಹೋದ ಸೂರ್ಯ? ನೀರಿನಾಗ ಇಡ್ತಾನೆ ಸೂರ್ಯ ಇದ್ದ, ಎಲ್ಲಿ ಹೋದ? ಹುಡುಕರಿ ಎಲ್ಲಿ ಸಿಗ್ತಾನೆ ಅವನು? ತನ್ನ ಬಿಂಬದಲ್ಲಿ ಲೀನ ಆದಂತ. ಸೂರ್ಯನ ಪ್ರತಿಬಿಂಬ ತೋರಿ ಅಡಗಿದಾಗ ಎಲ್ಲಿ ಅಡಗಿತು? ಸೂರ್ಯನಲ್ಲೇ ಅಡಗಿತು.
ಅದರಂತೆ ಪರಮಾತ್ಮನ ಪ್ರತಿಬಿಂಬ ಜೀವಾತ್ಮ. ಈ ಅಂತಃಕರಣ ಅನ್ನುವಂಥ ಜಲ ಇಲ್ದನಾದ, ಅಂತಃಕರಣದಲ್ಲಿ ಅನಂತ ದೋಷಗಳವ. ಆ ಅಭಿಮಾನ ಅಹಂಕಾರ ಜಲದಲ್ಲಿ ಪ್ರತಿಬಿಂಬ ಬಿದ್ದದ. ಯಾವಾಗ ನಿನ್ನ ಅಹಂಕಾರ ನಾಶ ಆಯಿತು ಆವಾಗ ಇಲ್ಲಿ ಜೀವ ಕೂಡ ಈಶ್ವರನಲ್ಲಿ ಲೀನ ತನ್ನ. ಅದಕ್ಕೆ ಅಭಿಮಾನ ಚೂರ್ಣ ಮುಕ್ತಿ ರೋಗ ಅಂದರು. ಎಲ್ಲಿವರೆಗೂ ನಮ್ಮ ಅಭಿಮಾನದಲ್ಲಿ ಅಹಂಕಾರ, ಅದರಿಂದ ಶುರು ಅಹಂಕಾರ ಮಮಕಾರ ಏನಾಯ್ತು ಅಂದರೆ ಇವು ಹುಟ್ಟೋದಕ್ಕೆ ಬೀಜ ಅದು ನೋಡ್ರಿ. ಅಹಂಕಾರದಲ್ಲಿ ಮಮಕಾರದಲ್ಲಿ ಅಹಂಕಾರ ಇರಬೇಕು. ಒಂದನ್ನು ಬಿಟ್ಟು ಒಂದು ಇರಂಗಿಲ್ಲ. ಅದಕ್ಕೆ ಇಬ್ಬರು ನಷ್ಟ ಆಗಬೇಕು ಅಂದರೆ ಜ್ಞಾನದೇವತು ಕೈವಲ್ಯ. ಜ್ಞಾನಕ್ಕೆ ಹೋಗ್ಬೇಕು, ನಮ್ಮ ಅಹಂಕಾರ ಅಭಿಮಾನವನ್ನು ಕಳ್ಕೋಬೇಕು. ಆವಾಗ ನಮ್ಮ ಹೃದಯ ಕಮಲದಲ್ಲಿ ಇರ್ತಕ್ಕಂಥ ಆ ಪರಮಾತ್ಮ ಈಶ್ವರನ ಐಕ್ಯತೆ ಅಂದರೆ ಇರುವಿಕೆ, ಆ ಪರಮಾತ್ಮನ ಆನಂದ, ಪರಮಾತ್ಮನ ಸ್ವರೂಪ, ಪರಮಾತ್ಮ ಇರುವಿಕೆ, ಪರಮಾತ್ಮನ ಆನಂದ ನಮಗಾಗ್ತದೆ. ಬಡವ್ರ ಮನೆ ಜೀತಾನ ಮನೆಗೆ ಅವನು ಉಣಕ ತಿನ್ನಕ ಏನಿಲ್ಲ ಅಂದ್ರೆ ಶ್ರೀಮಂತರ ಮನೆಗೆ ಜೀತಕ್ಕನ. ಮತ್ತು ಶ್ರೀಮಂತರ ಮನೆಗಿದ್ದಿದ್ದೆ ಉಣ್ತಾನೋ ತನ್ನ ಮನೆಯಡು ಉಣ್ತಾನೆ. ಈಗ ಮನೆ ಕಾರ್ ರೊಟ್ಟಿ ತಿಂತಿದ್ದ, ಬಡತನ ಇತ್ತು. ಈಗ ಶ್ರೀಮಂತರ ಮನೆಗೆ ಹೋಗ್ಯಾನ, ಶ್ರೀಮಂತರು ಏನು ಊಟ ಮಾಡ್ತಾರೆ ಅದೇ ಊಟ ಅವ್ರು ಮಾಡ್ತಾನೆ. ಜೀವಾತ್ಮ ಏನು ಊಟ ಮಾಡಿದ್ರೆ ಇಲ್ಲಿವರೆಗೂ ಬರೇ ಜನನ ಮರಣ ದುಃಖ ಸಂಸಾರದಲ್ಲಿ ಹತ್ಕಂತ ಕುಂತಿದ್ದ. ಈಗ ಶ್ರೀಮಂತನಾದ ಪರಮಾತ್ಮಲ್ಲಿ ಹೋದ, ಪರಮಾತ್ಮನೇ ಆದಂಥ ಆನಂದ ಜೀವಾತ್ಮಗಾಗ್ತದ. ನಾನು ಇಲ್ಲೇ ಇರಬೇಕು ಆತ ತಂದು ಕೊಡ್ಬೇಕಂದ್ರೆ ಶ್ರೀಮಂತರ ಮನೆ ಬಡವ್ರ ಮನೆ ತಂದು ಕೊಡ್ತಾರೆ ಏನು ಅವರು. ನೀನು ಹೋಗ್ಬೇಕಪ್ಪ, ಕೇಳಬೇಕು, ದುಡಿಬೇಕು, ನೀಡ್ತಾರೆ. ಮತ್ತು ಜೀವ ಭಾವದಿಂದ ಇದ್ದುಕೊಂಡು ಪರಮಾತ್ಮನ ಆನಂದ ನಿನಗೆ ಆಗಲ್ಲಂದ್ರೆ ಪರಮಾತ್ಮ ನೀನು ತಂದು ಕೊಡ್ತಾನೇನು? ಇವರೇ ಕಾಯಿಪಲ್ಯ ತಂದು ಕೊಡಂಗಿಲ್ಲ, ನಾವಿದ್ದಲ್ಲಿ ಹೋಗಿ ತರಬೇಕು. ಹೀಗೆ ಸೂರ್ಯನಂತೆ ಪರಮಾತ್ಮನು ನಿರ್ವಿಕಾರಿ ಅಂತ ತಿಳ್ಕೊ. ಅವನಿಗೆ ವಿಕಾರ ಇಲ್ಲ. ಯಾಕೆ ವಿಕಾರ ಇಲ್ಲ? ಪರಮಾತ್ಮನಿಗೆ ಆಕಾರ ಇಲ್ಲ ತಿಳ್ಕೊರಿ. ಆಕಾರ ಇದ್ರೆ ನನಗೆ ಅಲ್ಲಿ ನೋಡಿದೆ ಇಲ್ಲಿ ನೋಡಿದೆ ಹಂಗೆ ಕಂಡ ಹಿಂಗೆ ಕಂಡ ಅಂತ ಹೇಳ್ತಾರಲ್ಲ, ಅವರು ಮತವಾದಿಗಳ ಅವ್ರ ಜ್ಞಾನ ಅಷ್ಟೇ ಇರ್ತದೆ. ಪಾಪ ತಪ್ಪಂತಲ್ಲ. ಕಂಡ ಅಂದರೆ ಶರೀರ ಅಂತ ಅರ್ಥ ಮಾಡ್ತಾರಲ್ಲ, ಕಾಣ್ತದಂದ್ರೆ ಅದಕ್ಕೆ ಏನು ಹುಟ್ಟ್ಯದಂತ ಅರ್ಥ. ಹುಟ್ಟದ ಮೇಲೆ ಸಾಯ್ತದಂತ ಅರ್ಥ ಮಾಡ್ಬೇಕು, ಏನು ಸಾಯಂಗಿಲ್ಲ ಅನ್ಬೇಕು. ಮತ್ತೆ ಎಷ್ಟು ಕಣ್ಣಾರ ನೋಡ್ತೀವಿ, ಮತ್ತೆ ನಾನು ಅದು ಕಂಡೆ ಇದು ಕಂಡೆ ಅಲ್ಲಿ ಕಂಡೆ ಇಲ್ಲಿ ಕಂಡೆ, ಅದಕ್ಕೆ ಆವ ಕಣ್ಣಿಲೆ ನೋಡಿದ ಬ್ರಹ್ಮ ಅಂತ ಅವ್ರು ಕಿತ್ತಿ ಹಾಕಿದ್ರು. ಅದು ಅನುಭವದಿಂದ ನೋಡ್ಬೇಕಾಗ್ತದೆ. ಸಕ್ಕರೆ ಕಾಣಿಸ್ತದ, ಸಿಹಿ ಕಾಣಂಗಿಲ್ಲ. ಯಾಕ? ಸಕ್ಕರೆಗೆ ಆಕಾರ ಅದ, ಸಿಹಿ ನಿರಾಕಾರ ಅದ. ಇದೇ ಸಿಹಿ ಅಂತ ಹೆಂಗೆ ನೋಡ್ಬೇಕಂದ್ರೆ ಕುಡಬೇಕಪ್ಪ, ಕರಗಿಸಿಕೊಂಡು ನೋಡಿದ್ರೆ ಗೊತ್ತಾಗ್ತದೆ ಸಕ್ಕರೆ ಅಂತ. ಕಣ್ಣಲ್ಲಿ ನೋಡಿದ್ರೆ ಗೊತ್ತಾಗ್ತೇನೆ. ಅದಂಗೆ ಅನುಭವದಿಂದ ನಾವು ನೋಡಿ ಆತ್ಮಜ್ಞಾನವನ್ನು ಪಡೆದು ನಾವು ಪರಮಾತ್ಮ ಅಂತ ತಿಳ್ಕೊಬೇಕಾಗ್ಯದ. ಸುಮ್ಮನೆ ಆಕಾರಕ್ಕೆ ಒಪ್ಪಬಾರ್ದು. ಇಲ್ಲಿಗೆ 16 ನುಡಿ ಆಯಿತು. ನಾಳೆ ದಿನ ಮುಂದಿನ ನುಡಿಯನ್ನು ವಿಚಾರ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಮಂಗಲವನ್ನು ಹೇಳಿದ ನಂತರ ನಾವು ನೀವೆಲ್ಲರೂ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ಧನ್ಯರಾಗೋಣ ಅನ್ನುವ ಮಾತನ್ನು ಹೇಳಿ ಮಂಗಲವನ್ನು ಪ್ರಾರಂಭ ಮಾಡಿ, ಅದಕ್ಕಿಂತ ಮುಂಚಿತವಾಗಿ ನಾಳೆ ದಿನ ಇದೇ ಶಾಸ್ತ್ರ ಸಮಯಕ್ಕೆ ನಮ್ಮ ಶ್ರೀಮತಿ ಲಕ್ಷ್ಮಿ ಶ್ರೀ ದಯಾಸಾಗರವರ ಮಗಳ ಒಂದು ಮ್ಯಾರೇಜ್ ಡೇ ನಾಳೆ ಇರುವ ಕಾರಣ ನಾಳೆ ಸಾಯಂಕಾಲ ಅವರು ಎಲ್ಲ ಕುಟುಂಬ ಸಹಿತವಾಗಿ ಇಲ್ಲೇ ಬಂದು ಇಲ್ಲೇ ಆಚರಣೆ ಮಾಡಬೇಕಂತ ಅಪೇಕ್ಷೆ ಪಟ್ಟಾರ. ಈಗಾಗಲೇ ಬೆಂಗಳೂರಿಂದ ಇವತ್ತು ಬಂದಾರ. ನಾಳೆ ದಿನ ಶಾಸ್ತ್ರ ಮುಗಿದ ಮೇಲೆ ಅವರು ಪ್ರಸಾದ ವ್ಯವಸ್ಥೆಯನ್ನು ಮಾಡಿದಂಗೆ ಕಾಣಿಸ್ತದೆ. ಅದಕ್ಕೆ ನಾಳೆ ಬಂದವರೆಲ್ಲರೂ ಪ್ರಸಾದವನ್ನು ಮಾಡಿಕೊಂಡು
ಆ ಕಾರ್ಯಕ್ರಮದ ಮಂಗಲ ಕಾರ್ಯದಲ್ಲಿ ಭಾಗವಹಿಸಿ ಕೃತಾರ್ಥರಾಗಬೇಕಂತ ಎಲ್ಲರಲ್ಲಿ ಮನವಿ. ಕರ್ಪೂರದಾರುತಿ ಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಅನುದಿನ ಗುರುವಿನ ಅನುರಾಗ ಭಕ್ತಿಯಲಿ ಅನುದಿನ ಗುರುವಿನ ಅನುರಾಗ ಭಕ್ತಿಯಲ್ಲಿ ಜನನ ಮರಣವೆಂಬ ಜಂಗಮಕ್ಕೆ ಬೆಳಗಿರಿ ಜ್ಞಾನಪುರಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ನಾನು ನೀನೆಂಬುದು ಬಿಡಿರು ನರಕದ ಪ್ರಾಪ್ತಿ ಜ್ಞಾನಿಗಳಡ ನಾಡಿರು. ನಾನೇನೆಂಬುದು ಬಿಡಿರು ನರಕವೇ ಪ್ರಾಪ್ತಿ ಜ್ಞಾನಿಗಳೊಡ ನಾಡಿರು. ಸ್ವಾನುಭವದ ಸುಖ ತಾನೇನು ಬಲ್ಲೇನು ಅನುಭವಲಿಂಗಕ್ಕೆ ಮನ ಹುಟ್ಟಿ ಬೆಳಗಿ ಜ್ಞಾನಪುರಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ನಾನಾ ಜನ್ಮದ ಕತ್ತಲೆಯು ಅಳಿದುಳಿದು ಬೇಗ ಮಾನವ ಜನ್ಮದ ಬೆಳಕಿನಲ್ಲಿ. ನಾನಾ ಜನ್ಮದ ಕತ್ತಲೆಯು ಕಳೆದುಳಿದ ಮೇಲೆ ಮಾನವ ಜನ್ಮದ ಬೆಳಕಿನಲ್ಲಿ. ಏನ ವಿಷಯ ಗುಣ ತಾನೇನು ಬಲ್ಲೇನು ದೇವಾನಿ ಗತಿಯಂದು ಮನ ಒಡ್ಡಿ ಬೆಳಗಿ ಜ್ಞಾನಪುರಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಅಷ್ಟಾವರಣದ ಸ್ಥೂಲವು ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭವು. ಅಷ್ಟಾವರಣದ ಸ್ಥೂಲವು ಮಾನವ ಜನ್ಮ ಹುಟ್ಟಿ ಬರುವುದೇ ದುರ್ಲಭವು. ಕೋಟನ ಗುರುವನಗೆ ಮಾಡಿದ ಫಲದಿಂದ ಹುಟ್ಟಿದ ಮಗನೆಸರು ಶಿವನೆಂದು ಕರೆಯಿರಿ ಜ್ಞಾನಪುರಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಚೈತನ್ಯಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮಜ್ಜಗದ್ಗುರು ಸಿದ್ಧಾರ್ಥ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಮಹಾರಾಜ್